ಕನ್ನಡ ಬೋಧನಾಶಾಸ್ತ್ರದಲ್ಲಿ ಓದುಗಾರಿಕೆ ಮತ್ತು ಕೌಶಲ್ಯಕ್ಕೆ ಸಂಬಂಧಪಟ್ಟಂತಹ ಕೇಳಬಹುದಾದಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಒಳ್ಳೆಯ ಓದುಗರು ಡ್ಯಾಶ್ ಆಗಿರುತ್ತಾರೆ, ಅವರು ನಮ್ಯ ವ್ಯಕ್ತಿಗಳಾಗಿರುತ್ತಾರೆ. ಓದುವ ಕೌಶಲ್ಯವು ನಿರಂತರವಾಗಿ ಅಭಿವೃದ್ಧಿ ಆಗುವಂತಹ ಕೌಶಲ್ಯ. ಇದು ನಿರಂತರವಾಗಿ ಅಭಿವೃದ್ಧಿ ಆಗುವಂಥ ಕೌಶಲ್ಯ ಅಂದರೆ ಓದುವ ಕೌಶಲ್ಯ ಆಗಿರುವಂಥದ್ದು. ತರಗತಿಯಲ್ಲಿ ವಿದ್ಯಾರ್ಥಿಗಳು ಓದುತ್ತಿರುವಾಗ ಅವರ ಚಿಂತನೆಗಳ ಬಗೆಗೆ ಪ್ರಜ್ಞಾಪೂರ್ವಕವಾಗಿ ಆಲೋಚಿಸಿದರೆ ಅವರು ಸಮರ್ಥ ಓದುಗಾರರಾಗುವಂಥದ್ದು. ಅಂದರೆ ಅವರು ಓದುತ್ತಿರುವಾಗಂತಹ ಸಂದರ್ಭದಲ್ಲಿ ಅವರ ಚಿಂತನೆಗಳ ಬಗೆಗೆ ಪ್ರಜ್ಞಾಪೂರ್ವಕವಾಗಿ ಆಲೋಚಿಸಿದ್ರು ಅಂದರೆ ಅವರು ಸಮರ್ಥ ಓದುಗರು ಆಗುವಂಥದ್ದು. ಇದು ಓದುವ ಕೌಶಲ್ಯದ ಉಪಸಾಮರ್ಥ್ಯವಾಗಿದೆ. ಯಾವುದಂದರೆ ವಿದ್ಯಾರ್ಥಿಗಳು ಓದಿದ ಪಠ್ಯದ ವಸ್ತುವನ್ನು ತನ್ನ ಅನುಭವಗಳಿಗೆ ಸಂಬಂಧೀಕರಿಸಿಕೊಳ್ಳುವುದು ಇದು ಉಪಸಾಮರ್ಥ್ಯವಾಗಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳು ಓದಿದ ಅಂಶಗಳನ್ನು ತನ್ನ ಸುತ್ತಮುತ್ತಲಿನ ಅನುಭವಗಳಿಗೆ ಅದನ್ನು ಸಂಬಂಧ ಕಲ್ಪಿಸಿಕೊಳ್ಳುವಂಥದ್ದು. ಆನ್ಸರ್ ಡಿ ಆಗುವಂಥದ್ದು. ಓದುವ ಅನುಕೂಲಿಸುವ ತಂತ್ರಗಳಲ್ಲಿ ಇದು ಒಂದಾಗಿದೆ. ಅಂದರೆ ಓದಿನ ಪೂರ್ವ ಸಿದ್ಧತೆಗಾಗಿ ಓದುವ ವಿಷಯ ವಸ್ತುವಿನ ಸಂಕ್ಷಿಪ್ತ ಪರಿಚಯ ನೀಡುವಂಥದ್ದು. ಓದನ್ನು ಅನುಕೂಲಿಸುವ ತಂತ್ರಗಳಲ್ಲಿ ನಾವು ಓದನ್ನು ಅನುಕೂಲಿಸಬೇಕಂದ್ರೆ ಆ ಮಗುವಿಗೆ ಓದುವಂತೆ ನಾವು ಪ್ರೇರೇಪಿಸಬೇಕು. ಏನು ಮಾಡಬೇಕು? ಆ ಓದಿನ ಸಿದ್ಧತೆಗಾಗಿ ಓದುವ ವಿಷಯ ವಸ್ತುವಿನ ಸಂಕ್ಷಿಪ್ತ ಪರಿಚಯವನ್ನು ನಾವೇನು ಮಾಡಬೇಕು? ಆ ಮಗುವಿಗೆ ನೀಡುವಂಥದ್ದು. ಅಂದರೆ ಸಂಕ್ಷಿಪ್ತ ಪರಿಚಯ ಅಂದರೆ ಅದರ ಬಗ್ಗೆ ಪೂರ್ವಾನ್ವಯ ಮಾಹಿತಿಯನ್ನು ನೀಡುವಂಥದ್ದು. ಆನ್ಸರ್ ಎ. ಉದಾಹರಣೆಗೆ ಒಂದು ಕಥೆಯನ್ನು ಸ್ವಲ್ಪ ಹೇಳಿ ಆ ಪುಸ್ತಕವನ್ನು ಕೊಟ್ಟರೆ ಈ ಕಥೆಯನ್ನು ಓದು ಅಂಥೇಳಿ ಸ್ವಲ್ಪ ಕಥೆಯನ್ನು ಹೇಳಿ ಆಸಕ್ತಿಯನ್ನು ಮೂಡಿಸಿದರೆ ಆ ಪುಸ್ತಕವನ್ನು ಮಗು ಸಂಪೂರ್ಣವಾಗಿ ಓದುವಂಥದ್ದು. ಇದಕ್ಕೆ ನಾವು ಓದಿನ ಪೂರ್ವಸಿದ್ಧತೆಗಾಗಿ ಓದುವ ವಿಷಯದ ಮೇಲೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೀಡುವಂಥದ್ದು. NCETಯ ನಂಬಿಕೆಗಳ ಪ್ರಕಾರ ಬರವಣಿಗೆಯ ಲಕ್ಷಣಗಳೆಂದರೆ, ಇದು ಬರವಣಿಗೆ ಸಂಬಂಧಪಟ್ಟಂಥದ್ದಾದರೆ ಬರವಣಿಗೆ ವ್ಯಕ್ತಿಯ ಅನನ್ಯತೆಯನ್ನು ಬಿಂಬಿಸುವ ಕ್ರಿಯೆ. ಹೌದು. ಬರವಣಿಗೆಗೆ ಒಂದು ಸಾಮಾಜಿಕ ಚಟುವಟಿಕೆಯೂ ಹೌದು. ಬರವಣಿಗೆ ಚಿಂತನೆಯ ಮಾರ್ಗವೂ ಹೌದು. ಬರವಣಿಗೆ ಒಂದು ಪ್ರಕ್ರಿಯೆ. ಬರವಣಿಗೆ ಏಕರೂಪದ ಪ್ರಕ್ರಿಯೆ ಆಗಿರುವುದಿಲ್ಲ, ಒಂದೇ ರೀತಿ ಇರುವುದಿಲ್ಲ. ಹಾಗಾಗಿ ಆನ್ಸರ್ ಡಿ ಸರಿಯಾಗುವಂಥದ್ದು. ಎಲ್ಲವೂ ಕೂಡ ಅನ್ವಯಿಸುವಂಥದ್ದು. ಬರವಣಿಗೆಯ ಮೂಲ ಕೌಶಲ್ಯ ಯಾವುದು ಅಂತಂದರೆ, ನಾವು ಬರವಣಿಗೆಗೆ ಬೇಕಾಗಿರುವಂಥ ಮೂಲ ಕೌಶಲ್ಯ ಯಾವುದಂದರೆ ಆಲಿಸುವಿಕೆ ಮತ್ತು ಓದುಗಾರಿಕೆಯಿಂದ ಮಾತ್ರ ನಾವು ಬರವಣಿಗೆ ಕೌಶಲ್ಯವನ್ನು ಕಲಿಯಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಮೊದಲು ಕೈಗಳಿಗೆ ವ್ಯಾಯಾಮ ನೀಡುವುದು ಬಹುಮುಖ್ಯವಾಗಿ ಈ ಕೌಶಲ್ಯದ ಪೂರ್ವ ಸಿದ್ಧತೆಯಾಗಿದೆ. ಅಂದರೆ ಬರವಣಿಗೆಯನ್ನು ಬರಲಿಕ್ಕೆ ನಾವು ವ್ಯಾಯಾಮವನ್ನು, ಅಂದರೆ ಕೈಯನ್ನು ತಿರುಗಿಸೋದು, ಅದನ್ನು ಕಲಿಸೋದಂಥದ್ದು ಅದೊಂದು ವ್ಯಾಯಾಮವನ್ನು ನಾವು ಬರವಣಿಗೆಯಲ್ಲಿ ಬಳಸುವಂಥದ್ದು. ಕೈಯನ್ನು ಸರಿಯಾಗಿ ಪೆನ್ನನ್ನು ಹಿಡಿದುಕೊಳ್ಳುವಂಥದ್ದು ಮತ್ತು ಅದನ್ನು ಬರೆಯುವಂಥದ್ದನ್ನು ಕಲಿಸುವಂಥದ್ದು ಒಂದು ಕೈಗೆಗಳಿಗೆ ನೀಡುವಂಥ ವ್ಯಾಯಾಮ ಅಂದರೆ ಬರವಣಿಗೆ ಕೌಶಲ್ಯ. ವಿದ್ಯಾರ್ಥಿಗಳು ತಮ್ಮಲ್ಲಿರುವಂಥ ಮಾಹಿತಿಯನ್ನು ಕಲೆ ಹಾಕಿ ಯಾವ ವಿವರ ಹೇಗೆ ಬರೆಯಬೇಕು ಅಥವಾ ಎಷ್ಟು ಬರೆಯಬೇಕು ಎಂದು ಚಿಂತಿಸುವುದು ಯೋಜಿತ ವಿಧಾನವಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ತನ್ನಲ್ಲಿರುವಂಥ ಮಾಹಿತಿಯನ್ನು ಸಂಪೂರ್ಣ ಕಲೆ ಹಾಕ್ಕೊಳ್ತಾನೆ, ಅದನ್ನು ಯಾವ ರೀತಿ ಹೇಗೆ ವಿವರಿಸಬೇಕು ಅನ್ನೋದನ್ನು ಬರೀಬೇಕು ಅಂತಕ್ಕಂಥದ್ದನ್ನು ನಾವು ಯೋಜನೆ ವಿಧಾನ ಅಂತ ಕರಿತೀವಿ. ಓದು ಮತ್ತು ಬರಹ ಒಟ್ಟಿಗೆ ಪ್ರಕಟಗೊಳ್ಳುವ ಅತ್ಯಂತ ಸೂಕ್ತ ಸಂದರ್ಭ. ಬರೆಯುವಾಗಲೇ ಬರೆದುದನ್ನು ಓದಿಕೊಳ್ಳುವುದು ಇದು ಓದು ಮತ್ತು ಬರಹ ಒಟ್ಟಿಗೆ ಪ್ರಕಟಗೊಳ್ಳುವಂತಹ ಅತ್ಯಂತ ಸೂಕ್ತವಾದ ಮಾರ್ಗ. ಆನ್ಸರ್ ಎ ಆಗುವಂಥದ್ದು. ಒಂದು ನಿರ್ದಿಷ್ಟ ವಿಷಯದ ಮೇಲೆ ಬರೆಯುವ ಸಂಶೋಧನಾತ್ಮಕ ಬರವಣಿಗೆಗೆ ನಾವೇನಂತ ಕರಿತೀವಿ? ನಿಬಂಧ. ಇದು ನೆನ್ಪಿಟ್ಕೊಳ್ರಿ, ಇದು ರಿಪೀಟೆಡ್ ಕ್ವಶನ್. ಒಂದು ನಿರ್ದಿಷ್ಟ ವಿಷಯದ ಮೇಲೆ ಬರೆಯುವಂತಹ ಸಂಶೋಧನಾತ್ಮಕ ಬರವಣಿಗೆನ ನಾವು ನಿಬಂಧ ಬರವಣಿಗೆ ಅಂತೇಳಿ ಕರೆಯುವಂಥದ್ದು. ಬರವಣಿಗೆ ಒಂದು ಡ್ಯಾಶ್ ಮಾರ್ಗ, ಚಿಂತನೆಯ ಮಾರ್ಗವಾಗಿರುವಂಥದ್ದು. ಬರವಣಿಗೆ ಒಂದು ಚಿಂತನೆ ಮಾರ್ಗವಾಗಿರುವಂಥದ್ದು. ಇದೊಂದು ರೇಖಾ ವಿನ್ಯಾಸಗಳ ಕೌಶಲ್ಯ. ಯಾವುದು? ನಾವು ಆ ಅಂತ ಬರಿತೀವಿ, ಇಲ್ಲಿ ರೇಖೆಗಳಿರ್ತವೆ, ಅದನ್ನೇ ನಾವು ಬರವಣಿಗೆ ಕೌಶಲ್ಯ. ಇದೊಂದು ರೇಖಾ ವಿನ್ಯಾಸ ಕೌಶಲ್ಯ ಅಂದರೆ ಅದು ಬರವಣಿಗೆ ಕೌಶಲ್ಯ ಆಗಿರುವಂಥದ್ದು. ಚಿತ್ರಗಳನ್ನು ಗುರುತಿಸುವುದು, ಅವುಗಳ ಹೆಸರುಗಳನ್ನು ಹೇಳುವಂಥದ್ದು ಓದುವಿಕೆಯ ಉಪಸಾಮರ್ಥ್ಯವಾಗಿರುವಂಥದ್ದು. ಯಾವುದೇ ಒಂದು ನಾವು ಸನ್ನಿವೇಶವನ್ನು ಕೊಟ್ಟಾಗ ಆ ಚಿತ್ರವನ್ನು ಗುರುತಿಸಿಬಿಟ್ಟು ಅವುಗಳ ಬಗ್ಗೆ ಆ ಮಗು ಮಾತಾಡಿದರೆ ಅಥವಾ ಅದರ ಬಗ್ಗೆ ಆ ಕಲ್ಪನೆಯನ್ನು ವ್ಯಕ್ತಪಡಿಸಿದರೆ ನಾವು ಓದುಗಾರಿಕೆಯ ಉಪಸಾಮರ್ಥ್ಯವಾಗಿರುವಂಥದ್ದು. ಮೌಖಿಕ ಕೌಶಲ್ಯಗಳ ಮೌಲ್ಯಮಾಪನದಲ್ಲಿ ಗಮನಿಸಬೇಕಾದಂಥ ಅಂಶಗಳು:
ಮೌಖಿಕ ಕೌಶಲ್ಯಗಳು ಅಂತ ಬಂದಾಗ ಅದರ ಮೌಲ್ಯಮಾಪನದಲ್ಲಿ ನಾವು ಗಮನಿಸಬೇಕಾದಂಥದ್ದು ಶಬ್ದಗಳ ಉಚ್ಚಾರಣೆ ಮತ್ತು ಧ್ವನಿ ಏರಿಳಿತ. ಅಂದರೆ ಮೌಖಿಕ ಕೌಶಲ್ಯ ಅಂದರೆ ಮಗು ಮಾತಾಡ್ತಿರ್ತೈತೆ ಅಲ್ಲಿ, ಆಗ ನಾವು ಶಬ್ದಗಳ ಉಚ್ಚಾರಣೆಯನ್ನು ಗಮನಿಸಬೇಕು ಮತ್ತು ಧ್ವನಿಯನ್ನು ಏರಿಳಿತವನ್ನು ಗಮನಿಸಬೇಕು. ವಿಚಾರಗಳ ಪ್ರಸ್ತುತತೆ ಮತ್ತು ಮಾತಿನ ತಾರ್ಕಿಕತೆ, ಅವನು ವಿಚಾರವನ್ನು ಯಾವ ರೀತಿ ಪ್ರಸ್ತುತಪಡಿಸಿದ್ದಾನೆ ಮತ್ತು ಅದು ಹೇಗೆ ತಾರ್ಕಿಕತೆಗೆ ನಾವು ಒಳಪಡಿಸುವಂಥದ್ದು. ಪದಗಳ ಔಚಿತ್ಯಪೂರ್ಣ ಬಳಕೆ, ಯಾವ ಪದವನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ಅವನಿಗೆ ಔಚಿತ್ಯಪೂರ್ಣವಾಗಿ ತಿಳಿದಿದ್ದರೆ ಆಗ ನಾವು ಮೌಖಿಕ ಕೌಶಲ್ಯಗಳ ಮೌಲ್ಯಮಾಪನವನ್ನು ಈ ಪ್ರಮುಖವಾಗಿ 3 ಅಂಶಗಳನ್ನು ಗಮನಿಸುವಂಥದ್ದು. ಹಾಗಾಗಿ ಡಿ ಇವೆಲ್ಲವೂ ಆಗುವಂಥದ್ದು. ಮಗುವಿನ ಬರವಣಿಗೆ ಕೌಶಲ್ಯ ಉತ್ತಮಪಡಿಸಲು ನಾವು ಬಳಸಬಹುದಾದಂತಹ ಚಟುವಟಿಕೆ ಅಂತಂದರೆ ಉಕ್ತ ಲೇಖನ. ಅಂದರೆ ನಾವು ಆ ಮಗುವಿಗೆ ಒಂದು ಪದವನ್ನು ಹೇಳಿದಾಗ ಆ ಉಚ್ಚಾರಣೆಯನ್ನು ಗಮನಿಸಿ ಮಗು ಬರವಣಿಗೆ ರೂಪದಲ್ಲೇ ಬರೆದಾಗ ಅದು ಸರಿ ಇದೆಯಿಲ್ಲೋ ಅಂತ ನಾವು ಉಕ್ತ ಲೇಖನ ಮೂಲಕ ಏನು ಮಾಡ್ಬೋದು, ಬರವಣಿಗೆ ಕೌಶಲ್ಯವನ್ನು ವ್ಯಾಕರಣ ಶುದ್ಧತೆಯಿಂದ ಕಲಿಯಲಿಕ್ಕೆ ಅನುಕೂಲವಾಗುವಂಥದ್ದು. ಲಿಖಿತ ರೂಪದಲ್ಲಿರುವಂತಹ ಮೌಖಿಕ ಭಾಷೆ ಪ್ರತಿನಿಧಿಸುವಂತಹ ಅರ್ಥವನ್ನು ತಿಳಿದುಕೊಳ್ಳುವುದೇ. ಲಿಖಿತ ರೂಪದಲ್ಲಿರುವಂಥದ್ದನ್ನು ನಾವು ಮೌಖಿಕ ಭಾಷೆಯಾಗಿ ಓದಿದಾಗ ಮಾತ್ರ ನಮಗೆ ಅದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಅದೇ ಓದುವ ಕೌಶಲ್ಯ. ಒಂದು ಕ್ರಿಯೆ ಅಥವಾ ಸಂಶೋಧನೆಯಲ್ಲಿ ದೊರಕಿದ ಮಾಹಿತಿಯ ಆಧಾರದ ಮೇಲೆ ವಾದ ಮಂಡಿಸಿ ವಿಶ್ಲೇಷಿಸುವುದೇ. ಒಂದು ಕ್ರಿಯೆ ಅಥವಾ ಒಂದು ಸಂಶೋಧನೆ ಮಾಡಿದ ನಂತರ ಅದರಲ್ಲಿರುವಂಥ ಮಾಹಿತಿಯ ಆಧಾರದ ಮೇಲೆ ನಾವು ವಾದವನ್ನು ಮಂಡಿಸುವಂಥದ್ದನ್ನು ನಾವು ನಿಬಂಧ ಅಂತ ಕರಿತೀವಿ. ಬರವಣಿಗೆ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವಂತಹ ಸಾಮರ್ಥ್ಯಗಳೇನೆಂದರೆ, ಬರವಣಿಗೆ ಪ್ರಕ್ರಿಯೆ ಕೌಶಲ್ಯದಲ್ಲಿ ಬಂದಾಗ ಅಕ್ಷರಗಳು, ಪದಗಳ, ವಾಕ್ಯಗಳ ರಚನೆಯನ್ನು ನಾವು ಇಲ್ಲಿ ಸಾಮರ್ಥ್ಯವನ್ನು ಗಮನಿಸುವಂಥದ್ದು. ಉದ್ದೇಶವನ್ನು ಅರಿಯುವ ಸಾಮರ್ಥ್ಯ, ಓದಿನ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವಂತಹ ಸಾಮರ್ಥ್ಯ, ಇವೆಲ್ಲವೂ ಕೂಡ ಬರವಣಿಗೆ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವಂತಹ ಸಾಮರ್ಥ್ಯಗಳು. ವಿದ್ಯಾರ್ಥಿಯ ಭಾಷೆ ಚಿಂತನೆಯ ಮೇಲೆ ಪರಿಣಾಮ ಬೀರುವಂತಹ ಕೌಶಲ್ಯ ಯಾವುದು ಅಂತಂದರೆ ಓದು ಮತ್ತು ಬರಹ. ಒಂದು ಭಾಷೆ ಮೇಲೆ ಸಂಪೂರ್ಣ ಚಿಂತನೆ ಮತ್ತು ಪರಿಣಾಮವನ್ನು ಬೀರುವಂಥದ್ದು ಓದು ಮತ್ತು ಬರಹ. ವ್ಯಕ್ತಿಯ ಚಿಂತನೆಯಲ್ಲಿ ಸ್ಪಷ್ಟತೆ ಮೂಡಿಸುವಂತಹ ಪ್ರಕ್ರಿಯೆ ಯಾವುದು ಅಂದರೆ ಬರವಣಿಗೆ ಪ್ರಕ್ರಿಯೆ. ವ್ಯಕ್ತಿಯ ಚಿಂತನೆಗೆ ಮೆರುಗನ್ನು ನೀಡುವಂಥದ್ದು ಬರವಣಿಗೆಯ ಪ್ರಕ್ರಿಯೆ ಆಗಿರುವಂಥದ್ದು. ಬರವಣಿಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತದೆ ಎಂಬುದನ್ನು ಈ 2 ವಾಕ್ಯಗಳ ಸಂಬಂಧ ಸೂಚಿಸುತ್ತದೆ. ಬರವಣಿಗೆ ಏನಾದರೂ ಹೇಳಬೇಕು ಅಂದರೆ ಅವನಿಗೆ ಓದು ಜೊತೆಗೆ ಬರವಣಿಗೆಗೂ ಓದಿಗೂ ಒಂದು ಸಂಬಂಧವನ್ನು ಕಲ್ಪಿಸುವಂಥದ್ದು ಕೌಶಲ್ಯವನ್ನು ನಾವು ಬರವಣಿಗೆ ಏನಾದರೂ ಹೇಳಲು ಪ್ರಯತ್ನಿಸ್ತದೆ ಅಂತಂದರೆ ನಾವು ಬರವಣಿಗೆಗೂ ಮತ್ತು ಓದಿಗೂ ಸಂಬಂಧದ ಕೌಶಲ್ಯಗಳನ್ನು ಕಲ್ಪಿಸಬೇಕು. ಈ ಕೌಶಲ್ಯಗಳ ಕ್ರಿಯೆ ವೈವಿಧ್ಯಮಯ ಪದ್ಧತಿ ಮತ್ತು ತಂತ್ರಜ್ಞಾನದಲ್ಲಿ ನಡೆಯುತ್ತಿದೆ. ಹೌದು, ಇದು ವೈವಿಧ್ಯಮಯ ಅಂದರೆ ವಿವಿಧ ಪ್ರಬಂಧ ಮಾದರಿ, ಲಲಿತ ಮಾದರಿ, ಛಂದಸ್ಸು ಎಲ್ಲ ಮಾದರಿ ಬರವಣಿಗೆನ ನಾವು ಇಲ್ಲಿ ಬರವಣಿಗೆ ತಂತ್ರಜ್ಞಾನದಲ್ಲಿ ನಾವು ಬಳಸಿರುವಂಥದ್ದನ್ನು ನಾವು ಕಾಣ್ತೀವಿ. ಕಿರಿಯ ಪ್ರಾಥಮಿಕ ಹಂತದಲ್ಲಿ ಬರವಣಿಗೆಯ ಮೊದಲ ಹಂತ ಅಂದರೆ ನಮ್ಮ ಲೋಯರ್ ಪ್ರೈಮರಿಯಲ್ಲಿ ಬರವಣಿಗೆಯ ಮೊದಲ ಹಂತ ಯಾವುದು ಅಂತ ಕೇಳಿದರೆ ಅಕ್ಷರ, ಒತ್ತಕ್ಷರ, ಪದಗಳನ್ನು ತಿದ್ದುವುದು, ನೋಡಿ ಬರೆಯುವುದು ಮೇನ್ ಇಂಪಾರ್ಟೆಂಟ್ ಆಗುವಂಥದ್ದು. ಆನ್ಸರ್ ಸಿ. ಚಿಂತನೆಯ ಲಿಖಿತ ರೂಪ ಯಾವುದು ಅಂತಂದರೆ ಬರವಣಿಗೆ. ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಬರಹವನ್ನು ನಾವು ಸುಧಾರಿಸಬೇಕು ಅಂತಂದರೆ ತಜ್ಞರು ರೂಪಿಸಿರುವಂತಹ ಮೂಲ ಕ್ರಮ ವಿಧಾನಗಳನ್ನು ಅರಿಯಬೇಕು. ಯಾವಾಗವು? ಕಾಪಿ ಬರೆಯುವಂಥದ್ದು, ನೋಡಿ ಬರೆಯುವಂಥದ್ದು, ಕೇಳಿ ಬರೆಯುವಂಥದ್ದು, ಉಕ್ತ ಲೇಖನ. ಡಿ ಆನ್ಸರ್. ಇವೆಲ್ಲವೂ ಕೂಡ ಸರಿಯಾಗುವಂಥದ್ದು. ಪ್ರಾಥಮಿಕ ಹಂತದಲ್ಲಿ ನಾವು ಬರವಣಿಗೆ ಕೌಶಲ್ಯವನ್ನು ರೂಪಿಸಲು ತಜ್ಞರು ನೀಡಿರುವಂಥ ಕ್ರಮಗಳು ಅಂದರೆ ಆ ಬರವಣಿಗೆ ಕೌಶಲ್ಯವನ್ನು ಸುಧಾರಿಸದಿರ್ಬೋದು. ಅದಕ್ಕೆ ತಜ್ಞರು ನೀಡಿರುವಂಥ ಕ್ರಮಗಳು ಕಾಪಿ ಬರೆಯುವುದು, ನೋಡಿ ಬರೆಯುವುದು, ಕೇಳಿ ಬರೆಯುವುದು ಆಗಿರುವಂಥದ್ದು. ಮಗು ಮತ್ತು ಭಾಷೆ ಮೇಯ್ನ್ ಇಂಪಾರ್ಟೆಂಟ್. ಮಗು ಮತ್ತು ಭಾಷೆಗೆ ಬಂದಾಗ ನಮ್ಮ ಕನ್ನಡ ಅಂತ ಬಂದಾಗ ಭಾಷೆ ಬಗ್ಗೆ ಏನೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅಂತ ನೋಡೋದಾದರೆ ಮನೆ ಭಾಷೆ ಎಂದರೆ ಯಾವುದು ಅಂತಂದರೆ ಮಗುವಿನ ಮನೆಯಲ್ಲಿ ಎಲ್ಲರೂ ಆಡುವಂಥ ಭಾಷೆನ ನಾವು ಮನೆ ಭಾಷೆ ಅಂತ, ಅವರ ಸದಸ್ಯರು ಆ ಮಗುವಿನ ಕುಟುಂಬದ ಸದಸ್ಯರು ಮಾತಾಡುವಂಥ ಎಲ್ಲ ಆಡುವ ಭಾಷೆಯನ್ನು ನಾವು ಮಗುವಿನ ಭಾಷೆ ಅಂತ ಕರಿತೀವಿ. ಕುಟುಂಬದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಲ್ಪಡುವ ಅದು ಯಾವುದು ಅಂದರೆ ಮಾತೃಭಾಷೆ. ಒಂದು ತಲೆಮಾರಿನಿಂದ ಅಂದರೆ ತಂದೆ ತಾಯಿ ಮಾತಾಡ್ತಿರ್ತಾರೆ, ಮಗು ಮಾತಾಡ್ತಿರ್ತೈತೆ, ಈ ಭಾಷೆನ ನಾವು ಮಾತೃಭಾಷೆ ಅಂತ ಕರಿತೀವಿ. ರಾಜ್ಯದ ಪ್ರಥಮ ಭಾಷೆ ಯಾವುದು ಅಂತಂದರೆ ಒಂದು ರಾಜ್ಯ ಅಥವಾ ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಜನರು ಆಡುವಂತಹ ಅಥವಾ ಮಾತನಾಡುವಂತಹ ಭಾಷೆಯನ್ನು ನಾವು ರಾಜ್ಯ ಭಾಷೆ ಅಂತ ಕರಿತೀವಿ. ಮನೆ ಭಾಷೆಯಿಂದ ಶಾಲಾ ಭಾಷೆಗೆ ಮಕ್ಕಳ ಭಾಷೆಯನ್ನು ವರ್ಗಾಯಿಸುವಲ್ಲಿ ನೀಡಬಹುದಾದಂಥ ಚಟುವಟಿಕೆಗಳ ಅವಕಾಶಗಳೆಂದರೆ ಅಂದರೆ ಮನೆಯ ಭಾಷೆಯಿಂದ ಅವನ ಮನೆಯಲ್ಲಿರುವಂಥ ಭಾಷೆಯನ್ನು ಶಾಲಾ
ಮಕ್ಕಳ ಭಾಷೆಗೆ ವರ್ಗಾಯಿಸಲು ನಾವು ಕೊಡಬೇಕಾದಂಥ ಚಟುವಟಿಕೆ ಯಾವುದು ಅಂತ ಕೇಳಿದರೆ, ಮಗು ಶಿಕ್ಷಕರೊಡನೆ ಮತ್ತು ಇತರ ಹಿರಿಯರೊಡನೆ ಸಂವಹನ ನಡೆಸಲು ಅವಕಾಶವನ್ನು ಕಲಿಸುವಂಥದ್ದು. ಮಗು ಏನು ಮಾಡಬೇಕು, ಶಿಕ್ಷಕರೊಡನೆ ಮತ್ತು ತನ್ನ ಹಿರಿಯ ಸಹಪಾಠಿಗಳೊಂದಿಗೆ ಅಥವಾ ಅವ್ರ ಜೊತೆಗೆ ಸಂವಹನವನ್ನು ನಡೆಸಬೇಕು, ಮಾತುಗಾರಿಕೆಯನ್ನು ಮಾಡಬೇಕು. ಮಗು ತನ್ನ ವಯಸ್ಸಿನ ಇತರ ಮಕ್ಕಳೊಡನೆ ಸಂವಹನವನ್ನು ನಡೆಸಬೇಕು, ತನ್ನ ಸಹಪಾಠಿಗಳ ಜೊತೆ. ಶಾಲೆಯ ಕುರಿತಂತೆ ಮನೆಯಲ್ಲಿ ಮತ್ತು ಮನೆ ಕುರಿತಂತೆ ಶಾಲೆಯಲ್ಲಿ ಮಾತನಾಡಲು ಅವಕಾಶವನ್ನು ಕೊಡುವಂಥದ್ದು. ಇವೆಲ್ಲವೂ ಕೂಡ ನಾವು ಶಾಲಾ ಭಾಷೆಯನ್ನು ಮಕ್ಕಳಿಗೆ ವರ್ಗಾಯಿಸಲು ನೀಡಬಹುದಂಥ ಚಟುವಟಿಕೆಗಳು. ಒಂದು ತರಗತಿಗೆ ದೊಡ್ಡ ಬಲ ಯಾವುದಪ್ಪ ಅಂತಂದರೆ ಒಡನಾಡಿಗಳ ಲಭ್ಯತೆ, ಮೇಯ್ನ್ ಗೆಳೆಯರ ಲಭ್ಯತೆ ಇಂಪಾರ್ಟೆಂಟು. ಚಿಂತನಾಶೀಲ ಪ್ರಶ್ನೆಗಳನ್ನು ಕೇಳಿ ಉತ್ತರ ಹುಡುಕಾಟಕ್ಕೆ ಸಮಯ ನೀಡುವಂಥದ್ದು ಯಾವುದು? ಚಿಂತನೆಯ ಮಾಧ್ಯಮವಾಗಿ ಭಾಷೆ ಕಲಿಕೆ. ಚಿಂತನೆಯ ಮಾಧ್ಯಮವಾಗಿ ಭಾಷಾ ಕಲಿಕೆ ಅಂತಂದರೆ ಚಿಂತನಾಶೀಲ ಪ್ರಶ್ನೆಗಳನ್ನು ಕೇಳಬೇಕು, ಅದಕ್ಕೆ ಉತ್ತರ ಹುಡುಕಕ್ಕೆ ಅವನಿಗೆ ಪ್ರಯತ್ನವನ್ನು ಮಾಡಲಿಕ್ಕೆ ಅವನು ಪ್ರೇರೇಪಿಸ್ತಬೇಕು. ಅದನ್ನು ನಾವು ಚಿಂತನಾ ಮಾಧ್ಯಮವಾಗಿ ಭಾಷೆಯ ಕಲಿಕೆ. ಪ್ರಾಥಮಿಕ ಹಂತದಲ್ಲಿ ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿಗಳಲ್ಲಿ ಎದುರಾಗುವಂಥ ಸಮಸ್ಯೆ ಯಾವುದು ಅಂತ ಕೇಳಿದರೆ, ಪ್ರಾಥಮಿಕ ಹಂತದಲ್ಲಿ ಅವನಿಗೆ ಉಚ್ಚಾರಣೆ ವ್ಯತ್ಯಾಸ ಇರ್ತೈತೆ, ಸೂಕ್ತ ಪದಗಳ ಬಳಕೆ ಕೊರತೆ ಇರ್ತದೆ. ಪ್ರಾಥಮಿಕ ಹಂತ ಅವನಿನ್ನೂ ತನ್ನ ಮನೆಯ ಭಾಷೆಯಿಂದ ಶಾಲಾ ಭಾಷೆಗೆ ಹೊಂದ್ಕೊಳ್ಬೇಕಾಗಿರ್ತೈತೆ. ಮನೆಯ ಭಾಷೆಯ ಪದಗಳನ್ನು ನಡುವೆ ಬಳಸ್ತಾನೆ. ಶಾಲಾ ಭಾಷೆಗೆ ವರ್ಗಾಯಿಸಿಕೊಳ್ಳುವಲ್ಲಿ ಉಂಟಾಗುವಂತಹ ಅಭದ್ರತೆಯ ವಾತಾವರಣ, ತಾನೇನಾದ್ರು ತಪ್ಪು ಹೇಳ್ತಿದ್ದೀನ ಅಂತ ಅವನಲ್ಲಿ ಉಂಟಾಗುವಂತಹ ಅಭದ್ರತೆಯ ಭಾವನ, ಪೋಷಕರ ನಿರೀಕ್ಷೆಯಿಂದ ಮಕ್ಕಳ ಹಾಗೂ ಶಿಕ್ಷಕರ ಮೇಲೆ ಬೀಳುವಂತಹ ಒತ್ತಡ ಹಾಗೂ ಭಾಷಾ ಕಲಿಕೆ ಅನುಕೂಲಿಸುವಲ್ಲಿ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಇರಬಹುದಾದಂಥ ಜ್ಞಾನ ಮತ್ತು ಅನುಭವದ ಕೊರತೆಯೂ ಕೂಡ ಇಲ್ಲಿ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು. ಆನ್ಸರ್ ಡಿ, ಎಲ್ಲವೂ ಆಗುವಂಥದ್ದು. ಇಲ್ಲಿ ಮಗು ಮತ್ತು ಆಟ, ಹುಡುಕಾಟವಾಗುವುದು. ಇದಕ್ಕೆ ಸೋಲು ಎದುರಾದಾಗ ಮತ್ತು ಪಂಥಾಹ್ವಾನಗಳು ಎದುರಾದಾಗ. ಆನ್ಸರ್ ಡಿ ಸರಿಯಾಗುವಂಥದ್ದು. ಆಟ ಮತ್ತು ಕಲಿಕೆ ಸಂಬಂಧದಲ್ಲಿ ಎದುರಾಗುವಂತಹ ಸಾಧ್ಯತೆಗಳು ಯಾವುವು ಅಂತಂತಂದರೆ, ಎಲ್ಲವೂ ಕೂಡ ಆಟಕ್ಕಾಗಿ ಹುಡುಕಾಟ, ಆಟದಿಂದ ಕಲಿಕೆ, ಆಟಕ್ಕಾಗಿ ಕಲಿಕೆ, ಕಲಿಕೆಗಾಗಿ ಕಲಿಕೆ. ಆನ್ಸರ್ ಡಿ ಆಗುವಂಥದ್ದು. ಆಟದ ಬಳಿಕ ಆಟ ಹೇಗಾಯಿತು ಎಂದು ಅವಲೋಕಿಸಿಕೊಳ್ಳುವುದು, ಆಟದಿಂದ ಕಲಿಕೆ. ಆಟದ ನಿಯಮಗಳನ್ನು ತಿಳಿಯುವುದು, ಆಟ ಮೆಚ್ಚಿಕೊಳ್ಳುವುದು, ಟೀಕೆ ಮಾಡುವುದು, ಇವೆಲ್ಲ ಮೌಖಿಕ ಸಂವಹನಕ್ಕೆ ಬರುವಂಥದ್ದು. ಕಲ್ಪನಾಶೀಲತೆ ಮತ್ತು ಶ್ರೀಮಂತ ಭಾಷಾ ಕಲಿಕೆಯನ್ನು ಅನುಕೂಲಿಸುವ ಚಟುವಟಿಕೆಗಳೆಂದರೆ ಯಾವುದಂದರೆ ಕತೆ ಹೇಳುವುದು ಮತ್ತು ಕಥೆಯನ್ನು ಹೇಳಿಸುವುದು. ಕಲ್ಪನಾಶೀಲತೆ, ಶ್ರೀಮಂತ ಭಾಷಾ ಕಲಿಕೆಯಲ್ಲಿ ನಮಗೆ ಬೇಕಾಗುವಂತಹ ಒಂದು ಪ್ರಥಮ ಚಟುವಟಿಕೆ ಅಂದರೆ ಕಥೆಯನ್ನು ಅವ್ರ ಕೊಟ್ಟು ಹೇಳಿಸ್ಬೇಕು ಮತ್ತು ನಾವು ಹೇಳುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಕ್ರಿಯೆ ಮತ್ತು ಮಾತುಕತೆಯ ಸಾಧ್ಯತೆಗಳನ್ನು ಉಂಟು ಮಾಡುವಂತಹ ಚಟುವಟಿಕೆ ಯಾವುದು ಅಂದರೆ ಕತೆ. ತರಗತಿಯಲ್ಲಿ ಮಗು ಕತೆ ಹೇಳಿದಾಗ ಅದನ್ನು ಬಹಿರಂಗವಾಗಿ ಮೆಚ್ಚಿಕೊಳ್ಳಬೇಕು, ಏಕೆಂದರೆ ಆ ಮಗುವಿಗೆ ನಾವು ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ಆಲಿಸಿದ ವಿಷಯವನ್ನು ವಿದ್ಯಾರ್ಥಿಗಳು ತಮ್ಮದೇ ಮಾತುಗಳಲ್ಲಿ ಹೇಳುವಂಥದ್ದು ಮೌಖಿಕ ಅಭಿವ್ಯಕ್ತಿ ಕೌಶಲ್ಯ. ಆಲಿಸಿದ ವಿಷಯವನ್ನು ತಮ್ಮದೇ ಆದ ಮಾತುಗಳ ಮೂಲಕ ಹೇಳುವಂಥದ್ದು ಮೌಖಿಕ ಅಭಿವ್ಯಕ್ತಿ ಕೌಶಲ್ಯ. ಆರಂಭಿಕ ಹಂತದಲ್ಲಿ ಶಿಕ್ಷಕರು ತರಗತಿಯಲ್ಲಿ ಈ ಎರಡೂ ಕೌಶಲ್ಯಗಳನ್ನು ಅನೌಪಚಾರಿಕವಾಗಿ ಕೈಗೊಳ್ಳಬಹುದಾಗಿದೆ. ಅನೌಪಚಾರಿಕವಾಗಿ ಆಲಿಸುವ ಮತ್ತು ಮಾತನಾಡುವ ಕೌಶಲ್ಯವನ್ನು ಕೈಗೊಳ್ಳಬಹುದಾಗಿದೆ. ಭಾಷಾ ಕಲಿಕೆ ಹಾಗೂ ಗಳಿಕೆ, ಇಲ್ಲಿ ಭಾಷೆ ಗಳಿಕೆ ಅತ್ಯಂತ ಸಾಂದರ್ಭಿಕ ಹಾಗೂ ಸಾಮಾಜಿಕವಾದದ್ದು. ಭಾಷೆನ ಅವನು ಕಲೀಲೇಬೇಕು, ಯಾಕೆ ಅಂದರೆ ಅದು ಸಾಂದರ್ಭಿಕ ಮತ್ತು ಸಾಮಾಜಿಕವಾಗಿರುವಂಥದ್ದು. ಭಾಷೆಯ ಕಲಿಕೆಗಳ ನಡುವಿನ ಚಿಂತನೆಯ ಅರ್ಥವೇನೆಂದರೆ, ಭಾಷೆಯ ಕಲಿಕೆಗಳ ನಡುವಿನ ಮತ್ತು ಚಿಂತನೆಗಳ ಅರ್ಥವೇನೆಂದರೆ, ಭಾಷೆಯ ಗಳಿಕೆ ಅದಾಗಿಯೇ ಆಗುತ್ತದೆ, ಕಲಿಕೆ ಶಿಕ್ಷಕರನ್ನು ಅನುಕೂಲಿಸಬೇಕು. ಭಾಷೆಯ ಕಲಿಕೆ ಅದಾಗುತ್ತೆ, ಆದರೆ ಶಿಕ್ಷಕರು ಏನು ಮಾಡಬೇಕು, ಆ ಕಲಿಕೆಗೆ ಮಗುವಿಗೆ ಅನುಕೂಲಿಸಬೇಕು. ನಾನು ಏನು ಹೇಳಿದ್ದೇನೆಯೋ ಅದನ್ನು ಮಾಡು, ಈ ಹೇಳಿಕೆಯು ಈ ಕೌಶಲ್ಯಕ್ಕೆ ಸಂಬಂಧಿಸಿದೆ. ಆಲಿಸುವಿಕೆ ಕೌಶಲ್ಯಕ್ಕೆ ಸಂಬಂಧಿಸಿರುವಂಥದ್ದು. ಆಲಿಸಿದ ಬಳಿಕ ನಡೆಸಬೇಕಾಗಿರುವಂಥ ಅಭ್ಯಾಸ ಚಟುವಟಿಕೆಗಳನ್ನು ರೂಪಿಸುವಂಥದ್ದು ಆಲಿಸುವ ಚಟುವಟಿಕೆಯ ಪೂರ್ವ ತಯಾರಿ. ಅಂದರೆ ಆಲಿಸುವ ಚಟುವಟಿಕೆಗೆ ನಾವು ಅವನಿಗೆ ಅಭ್ಯಾಸ ಚಟುವಟಿಕೆಯನ್ನು ನೀಡಬೇಕು ಅಂದರೆ ಅದನ್ನು ಪೂರ್ವ ತಯಾರಿಯಾಗಿ ಆಲಿಸುವ ಚಟುವಟಿಕೆಗೆ ಮಾಡಬೇಕಾಗಿರುವಂಥದ್ದು. ಮೌಖಿಕ ಅಭಿವ್ಯಕ್ತಿಯ ಚಟುವಟಿಕೆಗಳ ಪೂರ್ವ ಷರತ್ತು ಇದಾಗಿದೆ. ಮೌಖಿಕ ಅಭಿವ್ಯಕ್ತಿಯ ಚಟುವಟಿಕೆಗಳ ಪೂರ್ವ ಷರತ್ತು ಇದಾಗಿದೆ.
ಮಕ್ಕಳು ಮಾತನಾಡುತ್ತಿರುವಾಗಲೇ ಮಾಹಿತಿಯನ್ನು ನೀಡಬಾರ್ದು. ಮಕ್ಕಳು ಅಭಿವ್ಯಕ್ತಿಯ ತಪ್ಪುಗಳನ್ನೇ ಎತ್ತಿ ತೋರಿಸಬಾರ್ದು. ಅವನೇನೋ ಸಣ್ಣ ಪದ ತಪ್ಪು ಹೇಳಿದೆ ಅಂದರೆ ಅದನ್ನೇ ದೊಡ್ಡದು ಮಾಡುವಂಥದ್ದು ಮಾಡಬಾರ್ದು. ಎಲ್ಲ ತಪ್ಪುಗಳನ್ನು ಒಮ್ಮೆಲೇ ಮಕ್ಕಳ ಗಮನಕ್ಕೆ ತರಬೇಕಾಗಿಲ್ಲ. ಒಂದೊಂದಾಗಿ ನಿಧಾನವಾಗಿ ಸಂತೋಷದಾಯಕವಾಗಿ ಆ ತಪ್ಪನ್ನು ನಾವು ಏನು ಮಾಡಬೇಕು, ಪೂರ್ವ ಷರತ್ತನ್ನು ನಾವು ಆ ಮಗುವಿಗೆ ಅಭಿವ್ಯಕ್ತಿಗೊಳಿಸುವಾಗ ಹಾಕಬಾರ್ದು. ಆನ್ಸರ್ ಡಿ, ಮೇಲಿನ ಎಲ್ಲವೂ ಕೂಡ ಆಗುವಂಥದ್ದು. ಚಿತ್ರ ನೋಡಿ ಪ್ರತಿಕ್ರಿಯೆ ನೀಡುವುದು ಈ ಕೌಶಲ್ಯಗಳ ಚಟುವಟಿಕೆಯಾಗಿದೆ. ಇದು ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿ. ಚಿತ್ರ ನೋಡಿ ಪ್ರತಿಕ್ರಿಯೆ ನೀಡುವಂಥದ್ದು ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿ. ಇವು ಕೌಶಲ್ಯಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ, 100% ಬರ್ತವೆ. ತಮ್ಮ ಮಾತುಗಳು ಪರಿಣಾಮಕಾರಿಯಾಗಿವೆಯೇ ಎಂಬುದನ್ನು ಅವಲೋಕಿಸಿಕೊಂಡು ಅಭಿವ್ಯಕ್ತಿಯಲ್ಲಿ ಅತ್ಯಂತ ಬದಲಾವಣೆಗಳನ್ನು ಮಾಡಿಕೊಳ್ಳಬಲ್ಲವರು ಸ್ವತಂತ್ರವಾಗಿ ಕಲಿಕಾದಾರರಾಗಿರುವಂಥವರು. ತಮ್ಮ ಮಾತುಗಳ ಪರಿಣಾಮಕಾರಿಯಾಗಿವೆಯೇ ಎಂಬುದನ್ನು ಅವರು ಅವಲೋಕಿಸಿಕೊಂಡು ನಂತರ ಅಭಿವ್ಯಕ್ತಿಯನ್ನು ಮಾಡ್ತಾರೆ. ಆಲಿಸುವ ವಿಷಯ ವಸ್ತುವನ್ನು ಮತ್ತೆ ಮತ್ತೆ ಕೇಳುವಂಥದ್ದು ಶ್ರವಣ ದೋಷವುಳ್ಳವರು ಏನು ಮಾಡ್ತಾರೆ, ತಮಗೆ ಕೇಳಿಸ್ತಿಲ್ಲ, ಇನ್ನೊಮ್ಮೆ ಹೇಳಿ ಅಂತ ಏನು ಕೇಳ್ತಾರೆ, ಅದು ಶ್ರವಣ ದೋಷ ಇರುವಂಥದ್ದು. ತರಗತಿಯಲ್ಲಿ ಓದಿನ ಪೂರ್ವ ಚಟುವಟಿಕೆಗಾಗಿ ಬೋಧನೆ ಪ್ರಾರಂಭಿಸುವ ಮೊದಲು ನೀಡಬಹುದಂಥ ಚರ್ಚಾ ಚಟುವಟಿಕೆಯೇ ಯಾವುದು? ತರಗತಿಯಲ್ಲಿ ಓದಿನ ಪೂರ್ವ ಚಟುವಟಿಕೆಯಾಗಿ ಬೋಧನೆ ಪ್ರಾರಂಭಿಸುವ ಮೊದಲು ನೀಡಬಹುದಾದಂತಹ ಚರ್ಚಾ ಚಟುವಟಿಕೆ KWL ನಕಾಶೆ ಮತ್ತು ಚಾರ್ಟ್ಗಳಾಗಿರುವಂಥದ್ದು. ವಿದ್ಯಾರ್ಥಿಗಳ ಓದನ್ನು ಪ್ರೋತ್ಸಾಹಿಸಲು ಶಾಲೆಗಳಲ್ಲಿ ಕೈಗೊಳ್ಳಬಹುದಾದಂಥ ಚಟುವಟಿಕೆ. ಓದಕ್ಕೆ ಅವನಿಗೆ ಪ್ರೋತ್ಸಾಹ ನೀಡಲಿಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಪ್ರತಿದಿನ ಅಸೆಂಬ್ಲಿಯಂತೆ ವಾರ್ತೆಗಳನ್ನು ಓದಿಸುವಂಥದ್ದು. ಅಂದರೆ ಪ್ರಯರ್ನಲ್ಲಿ ನಿಂತು ನಾವು ವಾರ್ತೆಗಳನ್ನು ಓದಿಸೋದ್ರಿಂದ ಆ ಮಗುವಿನ ಓದುಗಾರಿಕೆ ಕೌಶಲ್ಯವನ್ನು ನಾವು ಹೆಚ್ಚಿಸ್ಬೋದು. ಶಾಲೆಯಲ್ಲಿ ಓದನ್ನು ಪ್ರೋತ್ಸಾಹಿಸಲು ಕಾರ್ಯಚಟುವಟಿಕೆಗಳೆಂದರೆ ತರಗತಿ ಲೈಬ್ರರಿ ಮತ್ತು ಓದುಗರ ಕ್ಲಬ್ಬನ್ನು ನಾವು ನಿರ್ಮಿಸುವಂಥದ್ದು. ಓದೋಕ್ಕೆ ಇದನ್ನು ಮಾಡಬಹುದು, ತರಗತಿ ಲೈಬ್ರರಿ ಹಾಗೂ ಓದುಗರ ಕ್ಲಬ್ಬು. ಬರವಣಿಗೆ ಕುರಿತಂತೆ NCTಯ ನಂಬಿಕೆಗಳಲ್ಲಿ ಇದು ಸಹ ಒಂದಾಗಿದೆ. ಬರವಣಿಗೆಗೂ ಮಾತಿಗೂ ಸಂಕೀರ್ಣವಾದ ಸಂಬಂಧವಿದೆ. ನಾವು ಆಡುವಂತಹ ಮಾತು ಮತ್ತು ಬರವಣಿಗೆಗೂ ಎರಡಕ್ಕೂ ಕೂಡ ಒಂದು ಸಂಕೀರ್ಣವಾದ ಸಂಬಂಧವನ್ನು ಕಲ್ಪಿಸಲಾಗಿದೆ ಅಂತಕ್ಕಂಥದ್ದು NCTಯ ಒಂದು ಪ್ರಮುಖವಾದ ನಂಬಿಕೆ. ಬರವಣಿಗೆಯ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವಂತಹ ಸಾಮರ್ಥ್ಯಗಳೆಂದರೆ ಬರವಣಿಗೆಯಲ್ಲಿ ಅಕ್ಷರ, ಪದ, ವಾಕ್ಯ ರಚನೆ ಇರ್ತೈತೆ, ಉದ್ದೇಶವನ್ನು ಅರಿಯುವಂಥ ಸಾಮರ್ಥ್ಯ ಇರ್ತೈತೆ, ಓದಿನ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವಂಥ ಸಾಮರ್ಥ್ಯ ಇರ್ತೈತೆ. ಆನ್ಸರ್ ಡಿ, ಮೇಲಿನ ಎಲ್ಲವೂ ಕೂಡ. ಯೋಜಿಸಿದ ಮಾಹಿತಿಯನ್ನು ಕ್ರೋಢೀಕರಿಸಿ ಒಂದು ಲೇಖನ ತಯಾರಿಸುವುದು ಕರಡು ಪ್ರತಿಯಾಗುವಂಥದ್ದು. ಯೋಜಿಸಿದ ಮಾಹಿತಿಯನ್ನು ಒಂದು ಸಂಪೂರ್ಣವಾಗಿ ಕ್ರೋಢೀಕರಿಸಿ ಒಂದು ಲೇಖನ ತಯಾರಿಸಿದರೆ ಅದು ಕರಡು ಪ್ರತಿ ಆಗುವಂಥದ್ದು. ಬೋಧನಾ ಸಂಪನ್ಮೂಲಗಳು ಹಾಗೂ ಭಾಷಾ ಪ್ರಯೋಗಾಲಯ. ಭಾಷಾ ಪ್ರಯೋಗಾಲಯದ ಮೇಲೆ ಒಂದು ಕ್ವಶನ್ನು ಟೆಟ್ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಒಂದು ಕ್ವಶನ್ ಯಾವಾಗಲೂ ಸಿದ್ಧವಾಗಿ ರೆಡಿ ಇರ್ತೈತೆ ಭಾಷಾ ಪ್ರಯೋಗಾಲಯದ ಮೇಲೆ. ತರಗತಿಯಲ್ಲಿ ಶಿಕ್ಷಕರ ಬೋಧನೆಯನ್ನು ಪರಿಣಾಮಕಾರಿಯಾಗಿಸಿ ಮಕ್ಕಳ ವೈಜ್ಞಾನಿಕ ಮನೋಭಾವವನ್ನು ಹೆಚ್ಚಿಸಿ ಅವರ ಅನುಭವ ಕ್ಷೇತ್ರ ವಿಸ್ತರಿಸಿ ಕುತೂಹಲ ಮೂಡಿಸುವ ತಂತ್ರಗಳೇ ಬೋಧನಾ ಸಂಪನ್ಮೂಲಗಳು. ಬೋಧನಾ ಸಂಪನ್ಮೂಲಗಳು ಅಂದರೆ ಏನು ಅಂತಂದರೆ, ತರಗತಿಯಲ್ಲಿ ಶಿಕ್ಷಕರ ಬೋಧನೆಯನ್ನು ಪರಿಣಾಮಕಾರಿಯಾಗಿಸಬೇಕು, ಮಕ್ಕಳ ವೈಜ್ಞಾನಿಕ ಮನೋಭಾವವನ್ನು ಹೆಚ್ಚಿಸಬೇಕು, ಅವರ ಅನುಭವ ಕ್ಷೇತ್ರವನ್ನು ವಿಸ್ತರಿಸಬೇಕು ಮತ್ತು ಕುತೂಹಲವನ್ನು ಮೂಡಿಸುವಂಥ ತಂತ್ರಗಳನ್ನು ನಾವು ಕೈಗೊಳ್ಳಬೇಕು. ಇದನ್ನು ಬೋಧನಾ ಸಂಪನ್ಮೂಲ ಅಂತ ಕರಿತೀವಿ. ಸಮಯದ ಮಿತವ್ಯಯ ಹಾಗೂ ಹೆಚ್ಚು ವಿಷಯವನ್ನು ಕಡಿಮೆ ಕಾಲದಲ್ಲಿ ವೈವಿಧ್ಯಮಯವಾಗಿ ತಿಳಿಸಲು ನೆರವಾಗುವಂಥ ಸಂಪನ್ಮೂಲ. ಸಮಯವನ್ನು ಕಡಿಮೆ ಬಳಸ್ಕೊಳ್ಬೇಕು, ಹೆಚ್ಚು ವಿಷಯವನ್ನು ತಿಳಿಸ್ಬೇಕು ಮತ್ತು ವೈವಿಧ್ಯಮಯವಾಗಿ ಕಲಿಸ್ಬೇಕು ಅಂಥದ್ದು ಯಾವುದಂದರೆ ಅದೇ ಬೋಧನಾ ಸಂಪನ್ಮೂಲ. ಈ ಸಂಪನ್ಮೂಲಗಳಿಂದ ವಿದ್ಯಾರ್ಥಿಗಳ ಕಲಿಕೆಯ ನೈಜ ಹಾಗೂ ಸಹಜ ಸನ್ನಿವೇಶದಲ್ಲಿ ಜರುಗುತ್ತದೆ. ಬೋಧನಾ ಕಲಿಕಾ ಸಂಪನ್ಮೂಲಗಳಿಂದ ದೂರದರ್ಶನ ಈ ಸಂಪನ್ಮೂಲವಾಗಿದೆ. ಇದೊಂದು ಸಮೂಹ ಮಾಧ್ಯಮವಾಗಿರುವಂಥದ್ದು. ಮಕ್ಕಳಲ್ಲಿ ಭಾಷಾ ಕೌಶಲ್ಯವನ್ನು ಬೆಳೆಸಲು ವಿದ್ಯುನ್ಮಾನ ಉಪಕರಣಗಳಿಂದ ಕೂಡಿದ ಬೋಧನಾ ಕೊಠಡಿಯನ್ನು ಕರೆಯುವ ರೂಪ ಅಂದರೆ ಭಾಷಾ ಪ್ರಯೋಗಾಲಯ. ಅಂದರೆ ಭಾಷಾ ಕೌಶಲ್ಯಗಳನ್ನು ಬೆಳೆಸಲಿಕ್ಕೆ ಸಾಕಷ್ಟು ವಿದ್ಯುನ್ಮಾನ ಉಪಕರಣಗಳಿರುವಂಥದ್ದನ್ನು ನಾವು ಭಾಷಾ ಪ್ರಯೋಗಾಲಯ ಅಂತ ಕರಿತೀವಿ. ಭಾಷಾ ಪ್ರಯೋಗಾಲಯದಲ್ಲಿ ಈ ವಿಧಾನವನ್ನು ಅಳವಡಿಸಿ ಕಾರ್ಯನಿರ್ವಹಿಸುತ್ತದೆ. ಯಾವ ವಿಧಾನ ಅಂತಂದರೆ ಬ್ರಾಡ್ಕಾಸ್ಟಿಂಗ್ ಟೈಪ್ ಅಂದರೆ ಬಿತ್ತರಣೆ ವಿಧಾನ, ಇದು ಭಾಷಾ ಪ್ರಯೋಗಾಲಯದಲ್ಲಿ ಇರ್ತವೆ. ಚಕ್ರಸೂಚಿ ವಿಧಾನ,
ಲೈಬ್ರರಿ ಟೈಪ್ ಅಂದರೆ ಗ್ರಂಥಾಲಯ ವಿಧಾನ, ಜೋಡಣಾ ವಿಧಾನ ಇವೆಲ್ಲವೂ ಕೂಡ ಇರುವಂಥದ್ದೇ ಭಾಷಾ ಪ್ರಯೋಗಾಲಯದಲ್ಲಿ ಇರುವಂತಹ ಕಾರ್ಯಗಳು ಇವಾಗಿರುವಂಥದ್ದು. ಬ್ರಾಡ್ಕಾಸ್ಟಿಂಗ್ ಟೈಪು, ಚಕ್ರಸೂಚಿ ವಿಧಾನ, ಲೈಬ್ರರಿ ಟೈಪು, ಜೋಡಣಾ ವಿಧಾನ. ಭಾಷಾ ಪ್ರಯೋಗಾಲಯದಲ್ಲಿ ವಿದ್ಯಾರ್ಥಿಯು ತನ್ನ ಬಯಕೆಗೆ ತಕ್ಕಂತೆ ತನಗೆ ಬೇಕಾದ ಕಾರ್ಯಕ್ರಮವನ್ನು ಕೋರಿ ಸಂಪರ್ಕಿಸಿ ವಿವರಣೆ ನೀಡುವ ವಿಧಾನವೇ ಚಕ್ರಸೂಚಿ ವಿಧಾನ. ಚಕ್ರಸೂಚಿ ವಿಧಾನ ಅಂತಂದರೆ ಏನಪ್ಪ ಅಂತಂದರೆ, ಭಾಷಾ ಪ್ರಯೋಗಾಲಯದಲ್ಲಿ ವಿದ್ಯಾರ್ಥಿಯು ತನ್ನ ಬಯಕೆಗೆ ಅವನಿಗೆ ಏನು ಕಲಿಬೇಕು ಅನಿಸುತ್ತೆ, ಏನನ್ನು ಭಾಷಾ ಪ್ರಯೋಗಾಲಯದಲ್ಲಿ ತಪ್ಪುಗಳನ್ನು ತಿದ್ಕೋಬೇಕು ಅನಿಸುತ್ತೆ, ಅವನ ಬಯಕೆಗೆ ತಕ್ಕಂತೆ ಬೇಕಾದಂತಹ ಕಾರ್ಯಕ್ರಮವನ್ನು ಅವನು ಕೋರ್ತಾನೆ. ಅದನ್ನು ಅವನು ಸಂಪರ್ಕಿಸಿ ಅದಕ್ಕೆ ವಿವರಣೆಯನ್ನು ಪಡೆಯುವಂಥ ವಿಧಾನವನ್ನು ನಾವು ಚಕ್ರಸೂಚಿ ವಿಧಾನ ಅಂತ ಕರಿತೀವಿ. ಭಾಷಾ ಕಲಿಕೆಯಲ್ಲಿ ವೈಜ್ಞಾನಿಕವಾಗಿ ಕಲಿಯಲು ಇರುವಂತಹ ಅತ್ಯುತ್ತಮ ಸಾಧನವೇ ಭಾಷಾ ಪ್ರಯೋಗಾಲಯ. ಭಾಷಾ ಪ್ರಯೋಗಾಲಯದಲ್ಲಿ ಕೈಗೊಳ್ಳುವಂತಹ ಜೋಡಣಾ ವಿಧಾನವು ಈ ಎರಡೂ ವಿಧಾನಗಳ ಸಂಯೋಜನೆಯಾಗಿದೆ. ಯಾವುದು ಎರಡು ವಿಧಾನ ಅಂತಂದರೆ ಬ್ರಾಡ್ಕಾಸ್ಟಿಂಗ್ ಟೈಪ್ ಮತ್ತು ಲೈಬ್ರರಿ ಟೈಪ್ ವಿಧಾನ. ಬ್ರಾಡ್ಕಾಸ್ಟಿಂಗ್ ಟೈಪ್ ಮತ್ತು ಲೈಬ್ರರಿ ಟೈಪ್ ವಿಧಾನ ಇವು ಭಾಷಾ ಪ್ರಯೋಗದಲ್ಲಿ ಜೋಡಣಾ ವಿಧಾನ ಸಂಯೋಜಿಸಿರುವಂತಹ ವಿಧಾನಗಳು. ಭಾಷೆ ಮತ್ತು ಕಲಿಕೆ ಹಾಗೂ ಗಳಿಕೆ. ತರಗತಿಯಲ್ಲಿ ಭಾಷಾ ಶಿಕ್ಷಕ ವಿದ್ಯಾರ್ಥಿಗಳೊಂದಿಗೆ ಸಂಭಾಷಣೆ ತೊಡಗಿಸಿಕೊಂಡು ಅನನ, ರುಧಿರ, ವಿಪಿನ, ತೃಷೆ ಪದಗಳ ಅರ್ಥವನ್ನು ಸಹಜ ಬಳಕೆಯ ಪದಗಳಾಗಿ ಅನುಕೂಲಿಸುತ್ತಾನೆ. ಆಗ ವಿದ್ಯಾರ್ಥಿಗಳು ಸಂದರ್ಭಾನುಸಾರ ಪದಗಳ ಅರ್ಥ ತಿಳಿದು ವಾಕ್ಯಗಳಲ್ಲಿ ಬಳಸ್ತಾನೆ. ಈ ಪದಗಳನ್ನು ನಾವು ಭಾಷಾ ಶಿಕ್ಷಕ ಹೇಳಿದಾಗ ಅನನ, ರುಧಿರ, ವಿಪನ, ತೃಷೆ ಈ ಪದಗಳನ್ನು ಹೇಳಿದಾಗ ಅವನು ಸಂದರ್ಭಾನುಸಾರ ಪದಗಳನ್ನು ಅರ್ಥ ಮಾಡಿಕೊಂಡು ಅವನು ಯಾವ ವಾಕ್ಯದಲ್ಲಿ ಎಲ್ಲಿ ಬಳಸಬೇಕು ಅಂತ ತಿಳ್ಕೊಳ್ತಾನೆ. ಆನ್ಸರ್ ಸಿ ಆಗುವಂಥದ್ದು. ತರಗತಿಯಲ್ಲಿ ಅಥವಾ ತರಗತಿ ಒಂದರಲ್ಲಿ ಭಾಷಾ ಶಿಕ್ಷಕ ತಾನು ಮಾರ್ಗದರ್ಶಿಸಿದ ವಿದ್ಯಾರ್ಥಿಗಳ ಪ್ರಬಂಧ ರಚನೆಯ ಕರಡನ್ನು ತಿದ್ದಿ ಪ್ರತಿ ಮಾಡುವಲ್ಲಿ ಪುನಃ ಮಾರ್ಗದರ್ಶಿಸಿ ಸುಮ್ಮನಾಗುತ್ತಾನೆ. ನಂತರ ವಿದ್ಯಾರ್ಥಿಗಳು ಈ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವರು. ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಕಲಿಕಾ ಶೈಲಿ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಪ್ರಬಂಧ ರಚಿಸುವರು. ಅಂದರೆ ಶಿಕ್ಷಕ ಏನು ಮಾಡ್ತಾನೆ, ಒಂದು ಪ್ರಬಂಧ ಮಾದರಿಯನ್ನು ಬರೀಬೇಕಾಗಿರುವಂತಹ ಕರಡು ಪ್ರತಿಯನ್ನು ಮಾರ್ಗದರ್ಶಿಸಿ ಅದರಲ್ಲಿರುವಂಥ ತಪ್ಪುಗಳನ್ನು ತಿದ್ದಿ ಪ್ರತಿ ಮಾಡುವಲ್ಲಿ ಪುನಃ ಮಾರ್ಗದರ್ಶನ ನೀಡಿ ಸುಮ್ಮನಾಗ್ತಾನೆ. ಆಗ ವಿದ್ಯಾರ್ಥಿ ಏನು ಮಾಡ್ತಾನೆ, ತಮ್ಮ ವೈಯಕ್ತಿಕ ಕಲಿಕೆಯ ಶೈಲಿ ಅಗತ್ಯಕ್ಕೆ ಅನುಗುಣವಾಗಿ ಪ್ರಬಂಧವನ್ನು ರಚಿಸುವರು. ಆನ್ಸರ್ ಎ ಆಗುವಂಥದ್ದು. ತರಗತಿಯಲ್ಲಿ ಭಾಷಾ ಶಿಕ್ಷಕ ಗದ್ಯ ಬೋಧನೆ ಮಾಡುತ್ತಾ ವಿದ್ಯಾರ್ಥಿಗಳನ್ನು ಪ್ರಶ್ನಿಸುತ್ತಾನೆ. ಆಗ ಪ್ರತಿಯೊಬ್ಬ ಕೊಟ್ಟ ಉತ್ತರವನ್ನು ಚರ್ಚಿಸುತ್ತಾ ಇನ್ನು ಯಾವ ರೀತಿ ಹೇಳಬಹುದು ಎಂದು ಮರು ಪ್ರಶ್ನಿಸುತ್ತಾನೆ. ಆಗ ವಿದ್ಯಾರ್ಥಿಯು ಸ್ವಂತಿಕೆಯೊಂದಿಗೆ ಚಿಂತನೆಯ ವಿಶ್ಲೇಷಣೆ ಬಳಸಿಕೊಳ್ಳುತ್ತಾನೆ. ಅಂದರೆ ತರಗತಿಯಲ್ಲಿ ಒಬ್ಬ ಶಿಕ್ಷಕ ಗದ್ಯ ಬೋಧನೆ ಮಾಡ್ತಿರುವಾಗ ವಿದ್ಯಾರ್ಥಿಯನ್ನು ಪ್ರಶ್ನಿಸ್ತಾನೆ. ಅಂದರೆ ವಿದ್ಯಾರ್ಥಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಆಗ ವಿದ್ಯಾರ್ಥಿಯೊಬ್ಬ ಕೊಟ್ಟ ಉತ್ತರವನ್ನು ಚರ್ಚಿಸ್ತಾನೆ. ಅವನೇನು ಉತ್ತರ ಹೇಳಿದ ಅದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡ್ತಾ ಇನ್ನು ಯಾವ ರೀತಿ ಹೇಳ್ಬೋದು ಅಂತ ಮರುಪ್ರಶ್ನಿಸಿದಾಗ ಆ ವಿದ್ಯಾರ್ಥಿ ಏನು ಮಾಡ್ತಾನೆ, ತನ್ನ ಸ್ವಂತಿಕೆಯಲ್ಲಿರುವಂತಹ ಚಿಂತನೆಯನ್ನು ವಿಶ್ಲೇಷಣೆಗೆ ಬಳಸ್ಕೊಳ್ತಾನೆ. ಆನ್ಸರ್ ಎ ಆಗುವಂಥದ್ದು. ತರಗತಿಯ ಮಕ್ಕಳಿಗೆ ಭಾಷಾ ಶಿಕ್ಷಕರೊಬ್ಬರು ವ್ಯಾಕರಣಾಂಶವನ್ನು ಪರಿಚಯಿಸುವಾಗ ಅವರು ದೇವಾಲಯಕ್ಕೆ ಹೋದರು ಎಂಬ ಮಾತಿನಲ್ಲಿ ದೇವಾಲಯ ಪದದ ಬಳಕೆ ಕುರಿತಂತೆ ಕ್ರಿಯಾತ್ಮಕ ಅರಿವು ಮೂಡಿಸ್ತಾನೆ. ನಂತರ ಅವರು ಕೈಗೊಳ್ಳಬಹುದಂಥ ಚಟುವಟಿಕೆ ಎಂದರೆ ಪದ ಕುರಿತಾದ ಬಳಕೆಯ ನಿಯಮಗಳ ಸಾಮಾನ್ಯೀಕರಣ ಮಾಡ್ತಾನೆ. ಅಂದರೆ ಇಲ್ಲಿ ಅವನು ಹೇಳ್ತಾನೆ, ಅವರು ದೇವಾಲಯಕ್ಕೆ ಹೋದರು ಅಂದರೆ ದೇವಾಲಯ ಎಂಬ ಪದವನ್ನು ಕ್ರಿಯಾತ್ಮಕವಾಗಿ ಅರಿವು ಮೂಡಿಸಬೇಕು ಅಂತಂದರೆ ಆ ಪದ ಕುರಿತಾದಂಥ ಬಳಕೆ ನಿಯಮಗಳ ಸಾಮಾನ್ಯೀಕರಣವನ್ನು ಇಲ್ಲಿ ಮಗು ಮಾಡಿಕೊಳ್ಳುತ್ತೆ. ತರಗತಿಯಲ್ಲಿ ಭಾಷಾ ಶಿಕ್ಷಕ 5E ಮಾದರಿಯಲ್ಲಿ ಪಾಠ ಬೋಧನೆ ಮಾಡುತ್ತಾ ಪದ ಸುರುಳಿ ಮಾಡುವ ಚಟುವಟಿಕೆಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ತಾನೆ. ಉದಾಹರಣೆಗೆ ಕೈ ನೀಡು, ಕೈ ಮುಗಿ, ಕೈ ಎತ್ತು, ಕೈ ಬಿಡು. ಇದು ರಚನಾವಾದದ ಈ ಹಂತದಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳುವ ಚಟುವಟಿಕೆಯಾಗಿದೆ. ಯಾವುದು ರಚನಾವಾದ ಅಂದರೆ 5Eಯಲ್ಲಿ ಮೌಲ್ಯಮಾಪನ ಹಂತದಲ್ಲಿ ತೊಡಗಿಸಿಕೊಳ್ಳುವಂತಹ ಭಾಷಾ ಕ್ರೀಡಾ ವಿಧಾನವಾಗಿರುವಂಥದ್ದು. ಅಂದರೆ 5E ಮಾದರಿಯಲ್ಲಿ ಪಾಠ ಬೋಧನೆ ಮಾಡುತ್ತಾ ಪದ ಸುರುಳಿ ಅಥವಾ ಪದ ಸರಪಳಿ ಮಾಡುವಂತಹ ಚಟುವಟಿಕೆಯನ್ನು ನಾವು ಮೌಲ್ಯಮಾಪನ ಹಂತದ ಕ್ರೀಡಾ ವಿಧಾನ ಅಂತ ಕರಿತೀವಿ. ಆನ್ಸರ್ ಸಿ ಆಗುವಂಥದ್ದು. ತರಗತಿಯಲ್ಲಿ ಗದ್ಯ ಬೋಧನೆ ಮಾಡುವಾಗ ಭಾಷಾ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳನ್ನು ಸರಳವಾಗಿ ಪ್ರಶ್ನಿಸುತ್ತಾ ಸಹಜ ಸಂವಹನದಲ್ಲಿ ಭಾಗಿಯಾಗುವಂತೆ ಮಾಡುತ್ತಾನೆ. ಏಕೆಂದರೆ ಭಾಷೆಯ ಬಳಕೆ ಅದರಲ್ಲಿ ಪಾರಸ್ಪರಿಕ ಸಂವಹನದ ಮೇಲೆ ಒತ್ತು ನೀಡುವ ಉದ್ದೇಶದಿಂದ ಆ
ಗದ್ಯ ಬೋಧನೆ ಮಾಡುವಂತಹ ಭಾಷಾ ಶಿಕ್ಷಕ ವಿದ್ಯಾರ್ಥಿಗಳ ಸರಳವಾಗಿ ಪ್ರತಿಸುತ್ತಾ ಸಹಜ ಸಂವಹನದಲ್ಲಿ ಭಾಗಿಯಾಗ್ತಾನೆ. ಆಗ ಆ ಮಗುವಿನ ಭಾಷಾ ಬಳಕೆ ಪಾರಸ್ಪರಿಕ ಸಂವಹನದ ಮೇಲೆ ಒತ್ತು ನೀಡಲು ಅನುಕೂಲವಾಗುವಂಥದ್ದು. ಆನ್ಸರ್ ಎ. ವಿದ್ಯಾರ್ಥಿಗಳು ತರಗತಿಯಲ್ಲಿ ಶಿಕ್ಷಕರ ಸೂಚನೆಯಂತೆ ತಾವು ಆಲಿಸಿದ ವಿಷಯಾಂಶಗಳನ್ನು ತಮ್ಮದೇ ಮಾತುಗಳಲ್ಲಿ ಟಿಪ್ಪಣಿ ಮಾಡಿಕೊಳ್ಳುವರು. ವಿದ್ಯಾರ್ಥಿಗಳು ತರಗತಿಯಲ್ಲಿ ಶಿಕ್ಷಕರು ಸೂಚಿಸಿದಂತೆ ತಾವು ಆಲಿಸಿದ ವಿಷಯಾಂಶಗಳನ್ನು ಏನು ಮಾಡ್ತಾರೆ, ತಮ್ಮದೇ ಆದ ಮಾತುಗಳಲ್ಲಿ ಟಿಪ್ಪಣಿ ಮಾಡಿಕೊಳ್ತಾರೆ. ಈ ಕೌಶಲ್ಯ ಯಾವುದು ಅಂತಂದರೆ ಸಕ್ರಿಯ ಆಲಿಸುವಿಕೆಯ ಕೌಶಲ್ಯ ಆಗಿರುವಂಥದ್ದು. ನಾವು ಕ್ವಶನ್ ಪೇಪರನ್ನು ಬಿಡಿಸುವಾಗ ಈಸಿ ಅನಿಸುತ್ತೆ. ಇವೇ ಕ್ವಶನ್ಸ್ ಬಂದಾಗ 4 ಆಪ್ಷನ್ಸ್ಗಳನ್ನು ಓದ್ಕೊಂಡಾಗ ಯಾವುದು ಸರಿ ಅಂತ ತಡಪಡಿಸಬೇಕಾಗುತ್ತೆ. ನಾವು ಓದುವಾಗ ಯಾವುದು ವಿಷಯದ ಮೇಲೆ ಯಾವ ಪ್ರಶ್ನೆಯನ್ನು ಕೇಳಿದ್ದಾನೆ ಅನ್ನೋದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಉತ್ತರವನ್ನು ಹಾಕಬೇಕಾಗುತ್ತೆ. ತರಗತಿಯಲ್ಲಿ ಭಾಷಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪದಗುಚ್ಛಗಳನ್ನು ಮೌನವಾಗಿ ಓದಿ ಅರ್ಥೈಸಿಕೊಳ್ಳಲು ಸೂಚಿಸುತ್ತಾರೆ. ಇದು ಓದುವಂತಹ ಉಪಸಾಮರ್ಥ್ಯವಾಗಿರುವಂಥದ್ದು. ಭಾಷಾ ಶಿಕ್ಷಕರ ಸೂಚನೆಯಂತೆ ವಿದ್ಯಾರ್ಥಿಯೊಬ್ಬ ತನ್ನಲ್ಲಿ ಉಂಟಾದ ಪ್ರಶ್ನೆಗೆ ತಾನೇ ಉತ್ತರ ಕಂಡುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಾನೆ. ಅದಕ್ಕಾಗಿ ಅವನು ತರಗತಿಯಲ್ಲಿಯೇ ಇರುವ ಪುಸ್ತಕ ಸಂಪನ್ಮೂಲಗಳನ್ನು ಬಳಸಿಕೊಂಡರೆ ಅದುವೇ ತರಗತಿಯ ಲೈಬ್ರರಿ ಆಗುವಂಥದ್ದು. ತರಗತಿಯಲ್ಲಿ ಭಾಷಾ ಶಿಕ್ಷಕರೊಬ್ಬರು ಬರವಣಿಗೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ತಾರೆ. ಒಬ್ಬ ವಿದ್ಯಾರ್ಥಿ ಯೋಜನೆಯ ನಂತರ ಕರಡು ಲೇಖನವನ್ನು ತಯಾರಿಸ್ತಾನೆ. ಅವನ ಮುಂದಿನ ಚಟುವಟಿಕೆ ಅಂತ ಇದಾಗಿದೆ, ಪುನರಾವಲೋಕನ ಮತ್ತು ಹಂಚಿಕೊಳ್ಳುವಂಥದ್ದು. ಈಗ ತರಗತಿಯಲ್ಲಿ ಭಾಷಾ ಶಿಕ್ಷಕರು ಏನು ಮಾಡ್ತಾರೆ, ಬರವಣಿಗೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವಂತೆ ಮಾಡ್ತಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ, ಯೋಜನೆಯ ನಂತರ ಒಂದು ಕರಡು ಪ್ರತಿಯನ್ನು ತಯಾರು ಮಾಡ್ತಾನೆ. ಅದನ್ನು ನಾವೇನಂತೀವಿ, ಮುಂದಿನ ಚಟುವಟಿಕೆಗೆ ಪುನರಾವಲೋಕನ ಮತ್ತು ಹಂಚಿಕೊಳ್ಳುವಂತ ಕರಿತೀವಿ. ಕನ್ನಡ ಭಾಷಾ ತರಗತಿಯಲ್ಲಿ ವಿದ್ಯಾರ್ಥಿಯೊಬ್ಬ ಶಿಕ್ಷಕರ ಸೂಚನೆಯ ಮೇರೆಗೆ ಕಪ್ಪು ಹಲಗೆಯಲ್ಲಿ ಒಂದು ಮರದಲ್ಲಿ ಹಕ್ಕಿ ಇದೆ. ಆ ಮರದಲ್ಲಿ ಹಕ್ಕಿಗೂಡು ಕಟ್ಟುತ್ತಿದೆ. ಈ ವಾಕ್ಯಗಳನ್ನು ಅವನು ರಚಿಸ್ತಾನೆ. ಈ ವಾಕ್ಯ ರಚನಾ ಕೌಶಲ್ಯ ಯಾವುದು ಅಂತಂದರೆ ಬೆಳೆಯುವ ವಾಕ್ಯ ರಚನಾ ಕೌಶಲ್ಯ ಅಂತ ಕರಿತೀವಿ. ಇದು ಒಂದು ಸಾರಿ ಟೆಟ್ಟಲ್ಲಿ ಬಂದಿರುವಂಥದ್ದು. ಅಂದರೆ ಪ್ರಶ್ನೆ ಬೇರೆ ಇರ್ತೈತೆ, ಉತ್ತರ ಒಂದೇ ಆಗಿರುವಂಥದ್ದು. ಕನ್ನಡ ಭಾಷಾ ತರಗತಿಯಲ್ಲಿ ವಿದ್ಯಾರ್ಥಿಯೊಬ್ಬ ಶಿಕ್ಷಕರ ಸೂಚನೆಯಂತೆ ಅವನೇನು ಮಾಡ್ತಾನೆ, ಕಪ್ಪು ಹಲಗೆಯಲ್ಲಿ ಒಂದು ಮರದಲ್ಲಿ ಹಕ್ಕಿ ಇದೆ, ಆ ಮರದಲ್ಲಿ ಗೂಡು ಕಟ್ಟುತ್ತಿದೆ ಅನ್ನೋ ವಾಕ್ಯವನ್ನು ಬರೆಯುವಂಥದ್ದು ಬೆಳೆಯುವ ವಾಕ್ಯ ರಚನಾ ಕೌಶಲ್ಯವಾಗಿರುವಂಥದ್ದು. ಭಾಷಾ ಶಿಕ್ಷಕರು ತರಗತಿಯಲ್ಲಿ ಪುಣ್ಯಕೋಟಿ ಪದ್ಯವನ್ನು ಬೋಧಿಸುವಾಗ ಪೂರ್ಣವಾಗಿ ಪದ್ಯವನ್ನು ವರ್ಣಿಸಿ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾರೆ. ಏಕೆಂದರೆ ಪದ್ಯದ ಸಾರಾಂಶ ಮತ್ತು ಅದರ ರಸಾನುಭವಗಳಿಗೆ ಧಕ್ಕೆ ಆಗಬಾರ್ದು ಅಂತೇಳಿ ಏನು ಮಾಡ್ತಾರೆ, ಪದ್ಯವನ್ನು ನೀಟಾಗಿ ವಾಚನ ಮಾಡ್ತಾರೆ. ಭಾಷಾ ತರಗತಿಯಲ್ಲಿ ವಿದ್ಯಾರ್ಥಿಗಳು ತಾವು ಆಡಿದ ಆಟ, ಬಳಸಿದ ಸಾಮಾನುಗಳು, ತೊಡಗಿಸಿಕೊಂಡ ಚಟುವಟಿಕೆಗಳ ಬಗ್ಗೆ ಮಾತನಾಡುತ್ತಾರೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಮಾತು, ಆಟ, ಚಟುವಟಿಕೆ, ಕಲಿಕೆ ಜೊತೆಯಾದ ಅವರ ಭಾಷಾ ಸಂಪತ್ತು ಇಲ್ಲಿ ಸಮೃದ್ಧವಾಗ್ತದೆ. ಆನ್ಸರ್ ಬಿ ಆಗುವಂಥದ್ದು. ಒಳಗೊಳ್ಳುವ ತರಗತಿಗಳಲ್ಲಿ ಭಾಷಾ ಶಿಕ್ಷಕರು ಕಲಿಕೆಯನ್ನು ಹೀಗೆ ರೂಪಿಸುತ್ತಾರೆ. ಒಳಗೊಳ್ಳುವ ತರಗತಿಯ ಭಾಷಾ ಕಲಿಕೆಯಲ್ಲಿ ಅಥವಾ ಭಾಷಾ ಶಿಕ್ಷಕರು ಕಲಿಕೆಯನ್ನು ಹೇಗೆ ರೂಪಿಸ್ತಾರೆ ಅಂತಂದರೆ, ಪ್ರತಿ ಕಲಿಕಾ ಪರಿಸರ ಹಾಗೂ ಪ್ರತಿ ಮಗುವು ತನ್ನ ವೈಯಕ್ತಿಕ ಸಾಮರ್ಥ್ಯಕ್ಕನುಗುಣವಾಗಿ ಕಲಿಯುವಂತೆ ಪ್ರೇರೇಪಿಸುವಂಥದ್ದು ಒಳಗೊಳ್ಳುವ ತರಗತಿಗಳಲ್ಲಿ ಭಾಷಾ ಶಿಕ್ಷಕರು ಮಾಡಬೇಕಾದಂಥದ್ದು. ಆನ್ಸರ್ ಎ. ಭಾಷಾ ಶಿಕ್ಷಕ ತರಗತಿಯಲ್ಲಿ ನಾಟಕ ಬೋಧನೆ ಮಾಡುವಾಗ ವಿದ್ಯಾರ್ಥಿಗಳಿಂದ ಪಾತ್ರಾಭಿನಯ ಮಾಡಿಸ್ತಾನೆ. ಏಕೆಂದರೆ ವಿದ್ಯಾರ್ಥಿಗಳಿಗೆ ಧೈರ್ಯ ಮತ್ತು ಆತ್ಮಸ್ಥೈರ್ಯವನ್ನು ಉಂಟು ಮಾಡಲಿಕ್ಕೆ, ಉಚ್ಚಾರಣೆ, ಧ್ವನಿ ಶೈಲಿ ಸಿದ್ಧಿಸುತ್ತದೆ, ಸಂಭಾಷಣಾ ಕೌಶಲ್ಯ ಬೆಳೆಯುತ್ತದೆ. ಆನ್ಸರ್ ಡಿ ಆಗುವಂಥದ್ದು ಮೇಲಿನ ಎಲ್ಲವೂ. ತರಗತಿಗಳಲ್ಲಿ ಭಾಷಾ ಶಿಕ್ಷಕ ಭಾಷೆ ಕಲಿಸುವುದೆಂದರೆ, ಅವನ ತರಗತಿಯಲ್ಲಿ ಭಾಷಾ ಶಿಕ್ಷಕ ಭಾಷೆಯನ್ನು ಹೆಂಗೆ ಕಲಿಸ್ತಾನೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಒಂದು ನಿರ್ದಿಷ್ಟ ಚಿಂತನಾ ಶೈಲಿ ರೂಢಿಸಿಕೊಳ್ಳಲು ಸಹಾಯ ಮಾಡುವುದೇ ಆಗಿರುವಂಥದ್ದು. ಆನ್ಸರ್ ಎ. ಗದ್ಯ ಬುದ್ಧಿಗಮ್ಯವಾದರೆ ಪದ್ಯವು ಹೃದಯಗಮ್ಯವಾದುದು. ಈ ವಾಕ್ಯದಲ್ಲಿ ಪದ್ಯದ ಬಗ್ಗೆ ಅರ್ಥೈಸುವುದಾದರೆ ಪದ್ಯದಲ್ಲಿರುವಂತಹ ಲಯ, ರಾಗ, ಧ್ವನಿ ಮತ್ತು ರಸಾನುಭವಗಳು ಮನಸ್ಸಿನಲ್ಲಿ ನಾಟುತ್ತದೆ. ಆನ್ಸರ್ ಬಿ. ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಏನಂದರೆ ವಿದ್ಯಾರ್ಥಿಗಳಲ್ಲಿ ಮೌಖಿಕ ಹಾಗೂ ಲಿಖಿತ ಅಭಿವ್ಯಕ್ತಿ ಕೌಶಲ್ಯವನ್ನು ಬೆಳೆಸುವುದು. ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಕೌಶಲ್ಯವನ್ನು ಬೆಳೆಸುವಂಥದ್ದು.
ವಿದ್ಯಾರ್ಥಿಗಳಲ್ಲಿ ಭಾಷಾ ಶಿಕ್ಷಕ ಗದ್ಯದ ವಿಷಯಾಂಶಗಳ ಜೊತೆಯಲ್ಲಿ ಭಾಷಾಂಶಗಳನ್ನು ಸಹ ಅನುಕೂಲಿಸುತ್ತಾನೆ. ಏಕೆಂದರೆ ಭಾಷಾ ಬಳಕೆಯನ್ನು ಸಮೃದ್ಧಗೊಳಿಸುವ ಅನುಭವ ಒದಗಿಸುವಂತಹ ಉದ್ದೇಶವಿರುವುದರಿಂದ ಅವನು ಗದ್ಯವನ್ನು ಬೋಧಿಸುವಂಥ ವಿಷಯಾಂಶದ ಜೊತೆಗೆ ಏನು ಮಾಡ್ತಾನೆ, ಭಾಷಾಂಶನೂ ಕೂಡ ಅನುಕೂಲಿಸ್ತಾನೆ. ಆನ್ಸರ್ ಎ. ತರಗತಿಯಲ್ಲಿ ಭಾಷಾ ಶಿಕ್ಷಕ ವಿವಿಧ ಸಾಹಿತ್ಯ ಪ್ರಕಾರಗಳನ್ನು ಉದಾಹರಣೆಯೊಂದಿಗೆ ಚರ್ಚಿಸ್ತಾನೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಉಂಟಾಗುತ್ತದೆ ವಿವಿಧ ಸಾಹಿತ್ಯ ಪ್ರಕಾರಗಳ ಬಗ್ಗೆ ಆಸಕ್ತಿ ಮತ್ತು ಅಭಿರುಚಿ ಉಂಟಾಗುತ್ತದೆ. ಉತ್ತಮ ಮಾತುಗಾರಿಕೆ ಕೌಶಲ್ಯ ಬೆಳೆಸುವಂಥ ಚಟುವಟಿಕೆ ಪಾತ್ರಾಭಿನಯ ಚಟುವಟಿಕೆ. ಶಿಕ್ಷಕರು ಮಕ್ಕಳಲ್ಲಿ ಬೆಳೆಸಬೇಕಾದಂತಹ ಮೊದಲ ಗುಣ ಆತ್ಮವಿಶ್ವಾಸವನ್ನು ಬೆಳೆಸಬೇಕು. ಬ್ರೂನರ್ ಸಾರುವೆಯ ಕಲಿಕಾ ನಿಯಮದಂತೆ ಬ್ರೂನರು ಈ ಕೆಳಗಿನಗಳಲ್ಲಿ ಯಾವುದು ಮಕ್ಕಳ ಕಲಿಕೆಗೆ ಸಾರುವೆಯಲ್ಲ? ಸ್ವ ಅಧ್ಯಯನ ಸಾರುವೆಯಲ್ಲ. ಭಾಷಾ ತರಗತಿಯಲ್ಲಿ ಮಗುವಿಗೆ ಧ್ವನಿ ಸುರುಳಿಗಳನ್ನು ಕೇಳಿಸಿಕೊಂಡು ಟಿಪ್ಪಣಿ ಮಾಡುವ ಚಟುವಟಿಕೆ ನೀಡಲಾಗಿದೆ. ಇದು ಮಗುವಿನ ಯಾವ ಕೌಶಲ್ಯ? ಆಲಿಸುವಿಕೆ ಕೌಶಲ್ಯ. ಭಾಷಾ ತರಗತಿಯಲ್ಲಿ ಮಾತನಾಡಲು ಹಿಂಜರಿಯುತ್ತಿದ್ದು ಅದಕ್ಕೆ ಪ್ರೋತ್ಸಾಹಿಸಲು ಶಿಕ್ಷಕರು ಈ ಚಟುವಟಿಕೆಯನ್ನು ನೀಡಬೇಕು. ತನ್ನ ಅನುಭವವನ್ನು ಹಂಚಿಕೊಳ್ಳಲು ಅವಕಾಶವನ್ನು ಕೊಡುವಂಥದ್ದು. ಪ್ರಾಥಮಿಕ ಹಂತದ ತರಗತಿಗಳನ್ನು ಮೌಲ್ಯಮಾಪನ ಮಾಡುವಾಗ ನಾವು ಲಿಖಿತ ಮೌಲ್ಯಮಾಪನ ತಂತ್ರ ಬಳಕೆ, ಮೌಖಿಕ ಮೌಲ್ಯಮಾಪನ ತಂತ್ರ ಬಳಕೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಮೌಲ್ಯಮಾಪನ ತಂತ್ರಗಳನ್ನು ಬಳಕೆ ಮಾಡಬೇಕು. ಆನ್ಸರ್ ಡಿ. ಪ್ರಾಥಮಿಕ ಹಂತದ ತರಗತಿಗಳನ್ನು ಮೌಲ್ಯಮಾಪನ ಮಾಡುವಾಗ ಈ 3 ವಿಧಾನಗಳನ್ನು ಬಳಸಿಕೊಳ್ಳಬೇಕು. ಇವುಗಳಲ್ಲಿ ಯಾವುದು ಉತ್ತಮ ಕಲಿಕಾ ಸಂಪನ್ಮೂಲ ಲಕ್ಷಣವಲ್ಲ ಅಂತ ಕೇಳಿದರೆ ಯಾವುದಂದರೆ ತರಗತಿಯಲ್ಲಿ ದೊಡ್ಡ ಗುಂಪಿಗೆ ಮಾತ್ರ ಬಳಸುವಂಥದ್ದು. ಇದು ಉತ್ತಮ ಕಲಿಕಾ ಸಂಪನ್ಮೂಲದ ಲಕ್ಷಣವಲ್ಲ. ಆನ್ಸರ್ ಸಿ. ಇವುಗಳಲ್ಲಿ ಯಾವುದು ನಿರೂಪಣಾತ್ಮಕ ಸಾಹಿತ್ಯದ ಪ್ರಕಾರವಲ್ಲ ಅಂತ ಕೇಳಿದರೆ ಪ್ರಬಂಧ. ಇದೊಂದು ನಿರೂಪಣಾತ್ಮಕ ಸಾಹಿತ್ಯ ಪ್ರಕಾರ ಅಲ್ಲ ಅಂದರೆ ಪ್ರಬಂಧ ಮಾದರಿ. ಬಹುಭಾಷಾ ಪರಂಪರೆ ಹೊಂದಿರುವ ಭಾರತದ ಸಮಾಜವು ಮಗುವಿನ ಕಲಿಕೆಯ ಸಂದರ್ಭದಲ್ಲಿ ಬಹುಭಾಷೆಯನ್ನು ಹೊಂದಿರುವಂತಹ ಭಾರತ ದೇಶದಲ್ಲಿ ಸಮಾಜಮುಖಿಯಾಗಬೇಕು ಮಗು ಅಂದರೆ ಮಕ್ಕಳ ಬಹುಮುಖಿ ಕಲಿಕೆಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ಭಾಷಾ ಬೋಧನೆಯ ಸಂದರ್ಭದಲ್ಲಿ ವ್ಯಾಕರಣ ಬೋಧನೆಯು ಅಂತರ್ಗತವಾಗಿ ವಿವರಣೆ ಉತ್ತಮ. ಯಾವುದು ಅಂದರೆ ನಾವು ವ್ಯಾಕರಣ ಬೋಧನೆಯಲ್ಲಿ ಮಗುವಿನಲ್ಲಿ ಬಳಸಬೇಕಾದಂಥ ಚಟುವಟಿಕೆ. ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಮುದ್ರಿತ ಪಠ್ಯ, ಚಿತ್ರ ಇತ್ಯಾದಿಗಳನ್ನು ಡಿಕೋಡ್ ಮಾಡಿ ಅವುಗಳು ನೀಡುವ ಸಂದೇಶಗಳನ್ನು ಅರ್ಥೈಸಿಕೊಳ್ಳುವ ಪ್ರಕ್ರಿಯೆ ಈ ಕೌಶಲ್ಯವಾಗಿದೆ. ಓದುಗಾರಿಕೆ ಕೌಶಲ್ಯ. ತರಗತಿಗಳಲ್ಲಿ ಭಾಷಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಓದಿದ ಪಠ್ಯವು ನೀಡುವಂತಹ ಅರ್ಥವನ್ನು ವಿಮರ್ಶೆಗೆ ಒಳಪಡಿಸುತ್ತಾ ಓದಿ ಅರ್ಥೈಸಿಕೊಳ್ಳುವಂತೆ ಮಾಡುವುದೇ ಸಮರ್ಥ ಓದುಗಾರಿಕೆ. ಓದುತ್ತಿರುವ ಪಠ್ಯವನ್ನು ಅರ್ಥೈಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನಾವು ತಿಳಿಬೇಕಾದರೆ ಓದಿದ ಪಠ್ಯದ ಸಾರಾಂಶನ ನಾವು 7 ಅಂತೇಳಿ ಕೇಳುವಂಥದ್ದು ಮತ್ತು ಸಾಂದರ್ಭಿಕ ಅರ್ಥಗಳ ಕುರಿತಂತೆ ಪ್ರಶ್ನೆಯನ್ನು ಕೇಳುವುದರ ಮೂಲಕ ಮಗುವು ಆ ಪಠ್ಯವನ್ನು ಅರ್ಥೈಸಿಕೊಂಡಿದೆಯಿಲ್ಲೋ ಅಂತ ನಾವು ಓದುಗಾರಿಕೆ ಕೌಶಲ್ಯವನ್ನು ಪರೀಕ್ಷೆ ಮಾಡ್ಬೋದು. ಆನ್ಸರ್ ಬಿ. ಕಡಿಮೆ ಸಮಯದಲ್ಲಿ ಹೆಚ್ಚು ಪಠ್ಯ ಭಾಗವನ್ನು ಓದಿ ಅರ್ಥೈಸಿಕೊಳ್ಳುವಂತಹ ವಿಧಾನ ಮೌನ ವಿಧಾನ. ಗಟ್ಟಿ ಓದು ಮತ್ತು ಮೌನ ಓದು ಇವುಗಳಲ್ಲಿ ಸಾಮ್ಯತೆ ಇರುವಂಥದ್ದು ಪದಗಳ ಅರ್ಥ ಗ್ರಹಿಸುವುದರಲ್ಲಿ ಇರುವಂಥದ್ದು. ಗಟ್ಟಿ ಓದು ಮತ್ತು ಮೌನ ಓದು ಇವೆರಡರ ನಡುವಿರುವಂಥ ಸಾಮ್ಯತೆ ಯಾವುದಪ್ಪ ಅಂದರೆ ಪದಗಳ ಅರ್ಥ ಗ್ರಹಿಸುವುದು. ಆನ್ಸರ್ ಸಿ. ಮಕ್ಕಳು ಓದನ್ನು ಹೆಚ್ಚು ಅರ್ಥಪೂರ್ಣವಾಗಿಸಿಕೊಳ್ಳಲು ಶಿಕ್ಷಕರು ಈ ಚಟುವಟಿಕೆ ಮಾಡಲು ಮಕ್ಕಳಿಗೆ ತಿಳಿಸಬಹುದಾಗಿದೆ. ಅಂದರೆ ಓದುವ ಕೌಶಲ್ಯವನ್ನು ನಾವು ಅರ್ಥಪೂರ್ಣವಾಗಿ ಬೆಳೆಸಬೇಕಂತಂದರೆ ಯಾವ ಚಟುವಟಿಕೆಯನ್ನು ನೀಡಬೇಕು ಅಂದರೆ ತಾವು ಓದಿದ ವಿಷಯಾಂಶಗಳ ಸಾರಾಂಶವನ್ನು ಬರೆದು ಬುಲೆಟಿನ್ ಬೋರ್ಡ್ಗಳಲ್ಲಿ ಪ್ರದರ್ಶಿಸಲು ಅವಕಾಶ ನೀಡುವಂಥದ್ದು. ಅಂದರೆ ಬುಲೆಟಿನ್ ಬೋರ್ಡ್ ಅಂದರೆ ಸಣ್ಣದಾಗಿ ಅವನ ಮುಖ್ಯಾಂಶಗಳನ್ನು ಬರೆದು ತಿಳಿಸುವಂಥದ್ದು. ಆನ್ಸರ್ ಡಿ. ಸಮರ್ಥ ಓದುಗಾರ ಲಕ್ಷಣಗಳೆಂದರೆ ಓದುವಾಗ ಪ್ರಜ್ಞಾಪೂರ್ವಕವಾದ ಚಿಂತನೆಗಳ ಆಲೋಚನೆ, ಅರ್ಥದ ಬಗ್ಗೆ ಗಮನ ಮತ್ತು ಅರ್ಥೈಸಿಕೊಳ್ಳುವಿಕೆಯ ಗುಣಮಟ್ಟವನ್ನು ಪರಿಶೀಲನೆ, ಅರ್ಥವಾಗುವುದಿರುವುದನ್ನು ತಕ್ಷಣ ಗುರುತಿಸಿಕೊಳ್ಳುವಂಥದ್ದು, ಅರ್ಥವಾಗಲು ಇರುವ ಅಡಚಣೆಗಳನ್ನು ಗುರುತಿಸಿಕೊಳ್ಳುವಂಥದ್ದು. ಈ 4 ಕೂಡ ಸಮರ್ಥ ಓದುಗಾರರ ಲಕ್ಷಣ ಆಗಿರುವಂಥದ್ದು.
ಓದನ್ನು ಅನುಕೂಲಿಸುವ ತಂತ್ರ ಯಾವುದು ಅಂದರೆ ಪಠ್ಯದ ಬರವಣಿಗೆಯನ್ನು ಊಹಿಸುತ್ತಾ ಅಂತರ್ಗತ ವಿಚಾರಗಳನ್ನು ತಿಳಿಸುವಂತೆ ಅನುಕೂಲಿಸುವುದು ಓದುಗಾರಿಕೆಯ ಕೌಶಲ್ಯವನ್ನು ಅನುಕೂಲಿಸಲು ನಮಗೆ ಬೇಕಾಗಿರುವಂಥ ಮಾರ್ಗ. ಅತ್ಯಂತ ಶ್ರೇಷ್ಠವಾದ ಮೌನ ಓದು ಅಂದರೆ ಮುದ್ರಿತ ಪಠ್ಯವನ್ನು ಮೌಖಿಕ ಭಾಷೆಗೆ ವರ್ಗಾಯಿಸಿಕೊಳ್ಳದೆ ನೇರವಾಗಿ ಅರ್ಥೈಸಿಕೊಳ್ಳುವುದು. ಭಾಷಾ ಶಿಕ್ಷಕರು ತರಗತಿಯಲ್ಲಿ ಓದುಗಾರಿಕೆಯನ್ನು ಕಲಿಸುವಾಗ ಮೊದಲು ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಸರಳ ಪದಗಳ ಪರಿಚಯಿಸಿ ನಂತರ ಅಮೂರ್ತ ಪದಗಳು, ಒತ್ತಕ್ಷರಗಳು, ಸಂಯುಕ್ತಾಕ್ಷರಗಳು, ದೀರ್ಘಾಕ್ಷರಗಳಿರುವ ಪದಗಳನ್ನು, ಕಲಿಕಾ ಸಾಮಗ್ರಿಗಳನ್ನು ಬಳಸಿ ಪರಿಚಯಿಸುತ್ತಾರೆ. ಇದು ನೋಡಿ ಹೇಳುವ ಪದ್ಧತಿ. ಭಾಷಾ ಶಿಕ್ಷಕರು ತರಗತಿಯಲ್ಲಿ ಓದುಗಾರಿಕೆಯನ್ನು ಕಲಿಸುವಾಗ ಮೊದಲು ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತಹ ಸರಳ ಪದಗಳನ್ನು ಏನು ಮಾಡ್ತಾರೆ, ಅಮೂರ್ತ ರೀತಿಯಲ್ಲಿ ಅವುಗಳನ್ನು ಪರಿಚಯಿಸ್ತಾರೆ. ಅವುಗಳ ಒತ್ತಕ್ಷರ ಇರ್ಬೋದು, ಸಂಯುಕ್ತಾಕ್ಷರ ಇರ್ಬೋದು, ದೀರ್ಘಾಕ್ಷರಗಳಿರ್ಬೋದು. ಇದು ನೋಡಿ ಹೇಳುವಂತಹ ಪದ್ಧತಿ ಆಗಿರುವಂಥದ್ದು. ವ್ಯಾಕರಣಾಂಶಗಳು ಹಾಗೂ ಲೇಖನ ಚಿಹ್ನೆಗಳು ಅಳವಡಿಸಿ ಓದಿಸುವುದು ಗಟ್ಟಿ ಓದಿನಲ್ಲಿ ಬರುವಂಥದ್ದು. ಮೌಖಿಕ ಕೌಶಲ್ಯಗಳ ಪ್ರೌಢಮೆಯು ಓದುಗಾರಿಕೆಗೆ ಬೇಕಾದ ಮೊದಲ ಸಿದ್ಧತೆ. ಮೌಖಿಕ ಕೌಶಲ್ಯಗಳ ಪ್ರೌಢಮೆಯು ಓದುಗಾರಿಕೆಗೆ ಬೇಕಾದ ಮೊದಲ ಸಿದ್ಧತೆ. ಶಾಲೆಗಳಲ್ಲಿ ಮಕ್ಕಳು ಸಾಹಿತ್ಯ ಸಾಕಷ್ಟು ಲಭ್ಯವಿದ್ದರೆ ಆಗುವ ಪ್ರಯೋಜನ ಅಂತಂದರೆ ಮಕ್ಕಳು ಹೆಚ್ಚಿನ ಓದಿನಲ್ಲಿ ತೊಡಗಿಕೊಳ್ಳಲು ಅನುಕೂಲವಾಗ್ತದೆ. ಗಟ್ಟಿ ಓದು ಮತ್ತು ಮೌನ ಓದುಗಳಲ್ಲಿರುವಂತಹ ಸಾಮ್ಯತೆ ಇದಾಗಿದೆ. ಅಂದರೆ ವಿಷಯ ಗ್ರಹಿಕೆ ಕೌಶಲ್ಯ ಬೆಳೆಸಿಕೊಳ್ಳುತ್ತಾ ಹೋಗುವಂಥದ್ದು. ಓದನ್ನು ಪ್ರೋತ್ಸಾಹಿಸಲು ಸಹಾಯಕವಾಗುವ ತರಗತಿಯ ಕಾರ್ಯಕ್ರಮ ಇದಾಗಿದೆ. ತರಗತಿ ಗ್ರಂಥಾಲಯ. ತರಗತಿ ಲೈಬ್ರರಿಯ ಸ್ಥಾಪನೆಯಾದ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಪುಸ್ತಕದ ಒಡನಾಟವನ್ನು ಹೆಚ್ಚಿಸಿ ಸಮರ್ಥ ಓದುಗರನ್ನಾಗಿಸುವುದು. ಶಾಲೆಗಳಲ್ಲಿ ಓದುವುದನ್ನು ಉತ್ತೇಜಿಸಲು ಹಾಗೂ ಆನಂದಿಸಲು ಸ್ಥಾಪಿಸವಾಗುವಂತಹ ಕೂಟವೇ ಕ್ಲಬ್ಬು, ಓದುಗರ ಕ್ಲಬ್ಬು. ಚಿಂತನೆಗಳನ್ನು ರೂಪುಗೊಳ್ಳುವ ಪಾತ್ರವನ್ನು ನಿರ್ವಹಿಸುವುದು ಭಾಷೆ. ಚಿಂತನೆಗಳೊಂದಿಗೆ ಒಂದು ರೂಪವನ್ನು ನೀಡುವಂಥದ್ದು ಭಾಷೆ. ನಮ್ಮ ಭಾಷೆಯನ್ನಷ್ಟೇ ಅಲ್ಲ, ಚಿಂತನೆ, ಬದುಕಿನ ಕ್ರಮ, ಸಾಂಸ್ಕೃತಿಕ ಪರಂಪರೆಗಳನ್ನು ಪ್ರಭಾವಿಸುತ್ತದೆ. ಇವು ಮಾಧ್ಯಮಗಳು. ನಮ್ಮ ಭಾಷೆಯನ್ನಷ್ಟೇ ಅಲ್ಲದೆ ನಮ್ಮ ಬದುಕಿನ ಚಿಂತನೆಗಳನ್ನು ಕ್ರಮವಾಗಿ, ಸಾಂಸ್ಕೃತಿಕವಾಗಿ, ಪರಂಪರೆಯಲ್ಲಿ ಪ್ರಭಾವಿಸುವಂಥದ್ದು ಮಾಧ್ಯಮಗಳು. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಶಿಫಾರಸಿನಂತೆ ಕಲಿಕೆಯ ವೈಜ್ಞಾನಿಕ ಪದ್ಧತಿ ಯಾವುದಂತಂದರೆ 5V ರಚನಾ ಪದ್ಧತಿ. ಆನ್ಸರ್ ಬಿ. ಬಹುಭಾಷಿಕ ತರಗತಿಗಳಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿರುವುದು ಶಿಕ್ಷಕರು ಆಗಿರಬೇಕು. 5V ಮಾದರಿಯ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಈ ಸಿದ್ಧಾಂತವನ್ನು ಆಧರಿಸಿದೆ. ರಚನಾವಾದ. ಭಾಷಾ ಕಲಿಕೆ ಅನುಕೂಲಿಸುವುದರೆಂದರೆ ಭಾಷಾ ಕಲಿಕೆಯಲ್ಲಿರುವಂತಹ ಮಿತಿಗಳನ್ನು ಮೀರಿ ಭಾಷಾ ಬಳಕೆದಾರರಾಗಿ ಬೆಳೆಯಲು ಸಹಾಯ ಮಾಡುವುದು. ಸುಗಮಕಾರರು ಭಯರಹಿತ ವಾತಾವರಣ ಕಲ್ಪಿಸಿ ಮುಕ್ತ ಅಭಿವ್ಯಕ್ತಿಗೆ ಅವಕಾಶವನ್ನು ಕೊಟ್ಟಾಗ ಕಲಿಕೆದಾರರು ತಮ್ಮ ಅನಿಸಿಕೆ ಕೇಳಲು ತರಗತಿ ಕ್ಷೇಮಕರ ವಾತಾವರಣವಾಗಿ ನಿರ್ಮಾಣವಾಗುತ್ತದೆ. ಅಂದರೆ ಸುಗಮಕಾರ ಅಂದರೆ ಇಲ್ಲಿ ಶಿಕ್ಷಕ ಅವನು ಭಯರಹಿತವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಅವನು ಮುಕ್ತವಾಗಿ ಅಭಿವ್ಯಕ್ತಿ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಆ ಕಲಿಕೆದಾರರು ತನ್ನ ಅನಿಸಿಕೆಗಳನ್ನು ಕೇಳಲಿಕ್ಕೆ ಮತ್ತು ತರಗತಿಯಲ್ಲಿ ಕ್ಷೇಮಕರ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅನುಕೂಲವಾಗುವಂಥದ್ದು. ಭಾಷಾ ಗಳಿಕೆ ಮತ್ತು ಕಲಿಕೆಯ ನಡುವೆ ಏನು ವ್ಯತ್ಯಾಸ ಇದೆ ಅಂತಂದರೆ ಭಾಷಾ ಗಳಿಕೆ ಆಗಿದೆಯೇ ಆಗುತ್ತದೆ. ಕಲಿಕೆಯನ್ನು ಸುಗಮಕಾರರು ಅನುಕೂಲಿಸಿಕೊಳ್ತಾರೆ. L+1 ಸಿದ್ಧಾಂತದ ಪ್ರಕಾರ ವಿದ್ಯಾರ್ಥಿಗೆ ತಾನಿರುವ ಮಟ್ಟಕ್ಕಿಂತ ಒಂದು ಮಟ್ಟ ಹೆಚ್ಚಿನ ಭಾಷಾ ಸಾಮಗ್ರಿಯನ್ನು ಕೊಟ್ಟರೆ ಅವರು ಅದನ್ನು ಕಲಿಯಲು ಸಾಧ್ಯವಾಗುವಂಥದ್ದು. ಭಾಷಾ ಶಿಕ್ಷಣ ಯಾವಾಗಲೂ ಸಾಂದರ್ಭಿಕವಾಗಿರಬೇಕು. ಕಲಿಕೆದಾರರೇ ತಮ್ಮನ್ನು ಅರ್ಥೈಸಿಕೊಳ್ಳುವಂತೆ ಮಾಡುವಂಥ ಮೌಲ್ಯಮಾಪನ ಸ್ವಮೌಲ್ಯಮಾಪನ. ಪ್ರತಿಯೊಬ್ಬರಿಗೂ ಅವರವರ ಅವಶ್ಯಕತೆಗೆ ತಕ್ಕ ಕಲಿಕಾ ಅನುಭವಗಳನ್ನು ನೀಡುವಂಥದ್ದು ಒಳಗೊಳ್ಳುವ ತರಗತಿ. ಒಳಗೊಳ್ಳುವ ತರಗತಿಯಲ್ಲಿ ಯಾವ ರೀತಿಯ ವಿದ್ಯಾರ್ಥಿಗಳಿರಬೇಕು? ಪ್ರತಿಭಾವಂತರಿರ್ತಾರೆ, ಮಂದಗತಿಯರಿರ್ತಾರೆ, ದೃಷ್ಟಿ ಮತ್ತು ಶ್ರವಣ ದೋಷರಿರ್ತಾರೆ, ಎಲ್ಲರೂ ಕೂಡ ಇರ್ತಾರೆ.
ಶ್ರವಣದೋಷ ಇರುವಂಥ ಮಕ್ಕಳಿಗೆ ಈ ಚಟುವಟಿಕೆ ಮೂಲಕ ಕಲಿಕೆಯನ್ನು ಅನುಕೂಲಿಸಿದರೆ ಸೂಕ್ತವಾಗುತ್ತೆ. ಶ್ರವಣದೋಷ ಇರೋ ಮಕ್ಕಳಿಗೆ ಮಕ್ಕಳನ್ನು ಕಲಿಕೆಗೆ ಅಗತ್ಯವಾಗಿರುವಂತಹ ಶಬ್ದದ ಮೂಲದ ಬಳಿಯೇ ಕುಳ್ಳರಿಸುವುದು. ಆನ್ಸರ್ ಸಿ. ಒಳಗೊಳ್ಳುವ ಭಾಷಾ ತರಗತಿಯನ್ನು ಮೌಲ್ಯಮಾಪನ ಮಾಡುವಾಗ ಗಮನಿಸಬೇಕಾದಂಥ ಮುಖ್ಯ ಅಂಶ ಯಾವುದಪ್ಪ ಅಂದರೆ ಎಲ್ಲ ರೀತಿಯ ಕಲಿಕಾದಾರರಿಗೂ ಪ್ರಸ್ತುತವಾಗುವ ಕಲಿಕಾ ಸೂಚಕಗಳನ್ನು ನಾವು ಗುರುತಿಸುವಂಥದ್ದು. ಒಳಗೊಳ್ಳುವ ಕಲಿಕೆ ಅಂದರೆ ಒಳಗೊಳ್ಳುವ ಕಲಿಕೆ ಅಂದರೆ ಅಲ್ಲಿ ನೀವು ಅಂದ್ಕೋಬೇಕು, ವಿಶೇಷ ಅಗತ್ಯತೆ ಉಳ್ಳುವಂಥ ಮಕ್ಕಳು ಅಂದರೆ ವೈಕಲ್ಯತೆ ಇರುವಂಥ ಮಕ್ಕಳು, ದೃಷ್ಟಿಮಾಂದ್ಯ, ಮಂದಗತಿ, ಬುದ್ಧಿಮಾಂದ್ಯ ಎಲ್ಲರನ್ನೂ ಒಳಗೊಂಡುವಂಥ ಪ್ರತಿಭಾವಂತರು ಎಲ್ಲ ಇರುವಂತಹ ವಿದ್ಯಾರ್ಥಿಗಳನ್ನು ಒಳಗೊಳ್ಳುವಂಥದ್ದನ್ನು ನಾವು ಒಳಗೊಳ್ಳುವ ತರಗತಿ ಅಂತ ಕರಿತೀವಿ. ಶಿಕ್ಷಣ ಹಕ್ಕು ಕಾಯ್ದೆಯಡಿ ಯಾವ ವಯಸ್ಸಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಜಾರಿಯಲ್ಲಿದೆ? 6-14. 6-14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವು ಮೂಲಭೂತ ಹಕ್ಕು ಎಂದು ಪ್ರತಿಪಾದಿಸಿದ ಸಂವಿಧಾನದ ವಿಧಿ 21ನೇ ಎ. ಮಕ್ಕಳಿಗೆ ಶಿಕ್ಷಣ ನೀಡುವುದು ಪೋಷಕರ ಆದ್ಯ ಕರ್ತವ್ಯ ಎಂದು ಪ್ರತಿಪಾದಿಸಿದ ಸಂವಿಧಾನದ ವಿಧಿ 51ನೇ ಎ. 6-14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದಿಸಿದ ಸಂವಿಧಾನದ ವಿಧಿ 45ನೇ ವಿಧಿ. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಅಧಿಕೃತ ಭಾಷೆಗಳ ಪ್ರಸ್ತಾಪವನ್ನು ಮಾಡಲಾಗಿದೆ? 8ನೇ ಶೆಡ್ಯೂಲ್ 22ರಲ್ಲಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಭಾಷಾ ಅಲ್ಪಸಂಖ್ಯಾತ ಮಕ್ಕಳು ತಮ್ಮ ಮಾತೃಭಾಷೆಗಳಲ್ಲಿ ಭಾಷೆಯನ್ನು ಕಲಿಯಲು ಅವಕಾಶ ನೀಡುವಂತಹ ಸಂವಿಧಾನದ ವಿಧಿ 350 ಎ. ಭಾಷಾ ಬೋಧನೆ ಮತ್ತು ಕಲಿಕೆಗಳಲ್ಲಿ ಪಾಲಿಸಬೇಕಾದಂಥ ನಿಯಮ ಯಾವುದಪ್ಪ ಅಂದರೆ ಅನುಕರಣ ಮತ್ತು ಅಭ್ಯಾಸ ನಿಯಮ. ಉದಾಹರಣೆಗಳ ಮೂಲಕ ಸೂತ್ರದೆಡೆಗೆ ಸಾಗುವಂತಹ ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಅಂದರೆ ಅನುಗಮನ ಪದ್ಧತಿ. ಸೂತ್ರದ ಮೂಲಕ ಉದಾಹರಣೆ ಕಡೆ ಹೋಗುವಂಥದ್ದು ನಿಗಮನ ಪದ್ಧತಿ. ಪಾಠ ಬೋಧನೆಯಿಂದ ಶಿಕ್ಷಕರಿಗೆ ಆಗುವಂತಹ ಅನುಕೂಲ ಏನಂದರೆ ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಕ್ಕೆ ಅನುಕೂಲವಾಗುವಂಥದ್ದು. ಇಷ್ಟು ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಕೇಳಬಹುದಾದಂಥ ಅತ್ಯಂತ ಬಹುನಿರೀಕ್ಷಿತ ಪ್ರಶ್ನೆಗಳಾಗಿರ್ತವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.